ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 746 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 15ರಿಂದ 17ನೇ ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ಪ್ರಾರಂಭಿಸಲಾದ ಹೊಂಬೆಳಕು ಯೋಜನೆಯು ಸುಸ್ಥಿರ ಇಂಧನ ಬಳಕೆಗೆ ಹೇಗೆ ಕೊಡುಗೆ ನೀಡುತ್ತದೆ? ಹೌ ಡಸ್ ದಿ ಹೊಂಬೆಳಕು ಸ್ಕೀಮ್ ಲಾಂಚ್ಡ್ ಇನ್ ಕರ್ನಾಟಕ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಲ್ ಎನರ್ಜಿ ಯೂಸ್? ಸೊ ನಮ್ಮ ಕರ್ನಾಟಕ ಇತ್ತೀಚಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಹೊಂಬೆಳಕು ಯೋಜನೆ ಏನಿದೆ, ಸೊ ಅದನ್ನ ಈಗ ಅಧಿಕೃತವಾಗಿ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮ ಅಥವಾ ಯೋಜನೆ ಏನಿದೆ, ಸೊ ಇದರಿಂದ ಸುಸ್ಥಿರ ಅಭಿವೃದ್ಧಿಗೆ ಇದು ಹೇಗೆ ಕೊಡುಗೆಯನ್ನ ನೀಡುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೌರ ಬೀದಿ ದೀಪಗಳನ್ನು ಅಳವಡಿಸ್ತಕ್ಕಂಥದ್ದು, ಅಂದ್ರೆ ಬೈ ಇನ್ಸ್ಟಾಲಿಂಗ್ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಗಳನ್ನ ಇನ್ಸ್ಟಾಲ್ ಮಾಡುವ ಮುಖಾಂತರ ಶಕ್ತಿಯನ್ನ ಸುಸ್ಥಿರವಾಗಿ ಬಳಕೆ ಮಾಡತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ನಮ್ಮ ಕರ್ನಾಟಕ ಈಗ 50 ಹಳ್ಳಿಗಳಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡಬಹುದು, ಇಲ್ಲಿ ಸೋಲಾರ್ ಪ್ಯಾನಲ್ ಇರುತ್ತೆ, ಅದ್ರ ಜೊತೆಗೆ ಒಂದು LED ಲ್ಯಾಂಪ್ ಅನ್ನ ಅಳವಡಿಸುವ ಮುಖಾಂತರ ಸೊ ವಿದ್ಯುತ್ ಅನ್ನ ಉಳಿಸ್ತಕ್ಕಂಥ ಒಂದು ಯೋಜನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ 50 ವಿಲೇಜಸ್ ಅಲ್ಲಿ ನಮ್ಮ ಸ್ಟೇಟ್ ಆಫ್ ಕರ್ನಾಟಕ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಉದ್ದೇಶ ಏನು ಅಂದ್ರೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್ ಅಥವಾ ಸೊ ಈ ಒಂದು ಸೌರ ಬೀದಿ ದೀಪಗಳನ್ನ ಅಳವಡಿಸ್ತಕ್ಕಂಥ ಒಂದು ಗುರಿಯನ್ನ ಇಲ್ಲಿ ಹೊಂದಲಾಗಿರುತ್ತೆ. ಸೊ ಇದರ ಇಂಪ್ಲಿಮೆಂಟೇಷನ್ ಅನ್ನ ನಾವು ನೋಡೋದಾದ್ರೆ ಟೋಟಲ್ 16,500 ಸೋಲಾರ್ ಸ್ಟ್ರೀಟ್ ಲ್ಯಾಂಪ್ ಗಳನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಬಟ್ ಇದು ಆಕ್ಚುಲಿ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಬೇಕಾಗಿರುತ್ತೆ. ಕೇವಲ ಇಷ್ಟನ್ನ ಮಾಡೋದ್ರಿಂದ ನಾನು ಸಸ್ಟೈನಬಿಲಿಟಿಯನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಎಲ್ಲೆಲ್ಲಿ ಮ್ಯಾಕ್ಸಿಮಮ್ ಪಾಸಿಬಲ್ ಇದೆಯೋ ಸೊ ಅಲ್ಲೆಲ್ಲ ಈ ರೀತಿಯ ಸೌರ ದೀಪಗಳನ್ನ ಅಳವಡಿಸ್ತಕ್ಕಂಥ ಮುಖಾಂತರ ಸಸ್ಟೈನಬಲ್ ಎನರ್ಜಿ ಯೂಸೇಜ್ ಅನ್ನ ನಾವು ಎನ್ಶೋರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 25 crore ಬಜೆಟ್ ಅಲ್ಲಿ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬಳಸ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಯಾವುದು ಅಂದ್ರೆ LED ಟೆಕ್ನಾಲಜಿಯನ್ನ ಬಳಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸರ್ಕಾರ ಇದರಲ್ಲಿ ಯಾವ ರೀತಿಯ ಪಾತ್ರವನ್ನ ವಹಿಸುತ್ತೆ ಅಂದ್ರೆ, ಸೊ ಸರ್ಕಾರ ಈ ಒಂದು ಯೋಜನೆಯನ್ನ ಇತ್ತೀಚಿನ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಅನುಷ್ಠಾನ ಅಥವಾ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ಸೊ ರೂರಲ್ ಡೆವಲಪ್ಮೆಂಟ್ ಅಥವಾ ಪಂಚಾಯತ್ ರಾಜ್ ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಅಂತ ನಾವೇನು ಹೇಳ್ತೇವೆ, ಸೊ ಇವರ ವತಿಯಿಂದ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಆಪರೇಷನ್ ಸದ್ಭಾವನಾ ಕೇಂದ್ರ ಬಿಂದುವಾಗಿರುವ ದೇಶಗಳು ಯಾವುವು? ಸೊ ವಿಚ್ ಕಂಟ್ರೀಸ್ ಆರ್ ದಿ ಫೋಕಸ್ ಆಫ್ ಆಪರೇಷನ್ ಸದ್ಭಾವನಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಯನ್ಮಾರ್, ಲಾವೋಸ್ ಮತ್ತೆ ವಿಯೆಟ್ನಾಂ. ಸೊ ಈ ರಾಷ್ಟ್ರಗಳಲ್ಲಿ ಸೊ ಈಗ ಒಂದು ಸೈಕ್ಲೋನ್ ಅಥವಾ ಚಂಡಮಾರುತ ಆಗಿರುವ ಕಾರಣದಿಂದ ಸೊ ಅವರಿಗೆ ಮಾನವೀಯ ನೆರವನ್ನ ಕೊಡುವ ಉದ್ದೇಶದಿಂದ ಭಾರತ ರಾಷ್ಟ್ರ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಾವು ಆಪರೇಷನ್ ಸದ್ಭಾವನಾ ಅಂತ ಹೇಳ್ತೇವೆ. ಸೊ ಈ ಭಾಗದಲ್ಲಿರ್ತಕ್ಕಂಥ ಮಯನ್ಮಾರ್ ಆಗಿರ್ಬೋದು, ಸೊ ಅದರ ಜೊತೆಗೆ ಲಾವೋಸ್ ಆಗಿರ್ಬೋದು ಮತ್ತೆ ವಿಯೆಟ್ನಾಂ ಆಗಿರ್ಬೋದು. ಸೊ ಈ ರಾಷ್ಟ್ರಗಳಲ್ಲಿ ಆಗಿರ್ತಕ್ಕಂಥ ಟೈಫೂನ್ ಅಥವಾ ಸೈಕ್ಲೋನ್ ಅಂತ ನಾವೇನು ಹೇಳ್ತೇವೆ, ಸೊ ಇದರಿಂದ ಅಫೆಕ್ಟ್ ಆಗಿರ್ತಕ್ಕಂಥ ಜನರಿಗೆ ಸೊ ಮಾನವೀಯ ನೆರವನ್ನ ಕೊಡ್ತಕ್ಕಂಥ ಭಾರತ ದೇಶದ ಆಪರೇಷನ್ ಅನ್ನು ನಾವು ಸದ್ಭಾವನಾ ಅಂತ ಹೇಳ್ತೇವೆ. ಸೊ ಈ 3 ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಳಿ. ಇದು ಮ್ಯಾನ್ಮಾರ್, ಲಾವೋಸ್ ಮತ್ತು ವಿಯೆಟ್ನಾಂಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ರಾಷ್ಟ್ರ ಮಾಡ್ತಾ ಇರ್ತಕ್ಕಂಥ ಒಂದು ಹ್ಯುಮ್ಯಾನಿಟೇರಿಯನ್ ಆಪರೇಷನ್ ಆಗಿರುತ್ತೆ. ಸೊ ಈ ಒಂದು ಹೆಸರನ್ನ ಎಲ್ಲಿಂದ ತಗೊಂಡಿದೆ ಅಂದ್ರೆ ಸದ್ಭವ್ ಅಂತಕ್ಕಂಥ ಒಂದು ಹೆಸರಿನಿಂದ ತೆಗೆದುಕೊಳ್ಳಲಾಗಿರುತ್ತೆ. ಸದ್ಭವ್ ಅಂದ್ರೆ ಗುಡ್ ವಿಲ್ ಅಥವಾ ಹಾರ್ಮೋನಿ ಅಂತ ಹೇಳ್ತೇವೆ, ಅಂದ್ರೆ ಸದ್ಭಾವನೆ ಅಥವಾ ಸಾಮರಸ್ಯ ಅಂತ ಹೇಳ್ತೇವೆ. ಸೊ ನಮ್ಮ ರಾಷ್ಟ್ರ ಐ ಮೀನ್ ಟು ಸೇ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಒಂದು ಸದ್ಭಾವನೆಯನ್ನ ಹೊಂದುವ ಕಾರಣದಿಂದ ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡುವ ಕಾರಣದಿಂದ ಸೊ ಭಾರತ ರಾಷ್ಟ್ರ ಈ ಒಂದು ಆಪರೇಷನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಸಿವಿಯರ್ಲಿ ಅಫೆಕ್ಟೆಡ್ ಟೈಫೂನ್ ಆ ಟೈಫೂನ್ ಹೆಸರೇನು ಅಂದ್ರೆ ಯಾಗಿ ಅಂತ ಒಂದು ಟೈಫೂನ್ ಇಲ್ಲಿ ಹಿಟ್ ಆಗಿರುತ್ತೆ. ಸೊ ಈ ಒಂದು ಯಾಗಿ ಎಂದು ಕರೀತಕ್ಕಂಥ ಟೈಫೂನ್ ಇಂದ ಆಗಿರ್ತಕ್ಕಂಥ ಡ್ಯಾಮೇಜ್ ಅಥವಾ ಅಲ್ಲಿರ್ತಕ್ಕಂಥ ಹ್ಯೂಮನ್ ರಿಸೋರ್ಸ್ ಏನಿರುತ್ತೆ, ಸೊ ಅವರಿಗೆ ಒಂದು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಸೊ ಸದ್ಭಾವನಾ ಅನ್ನೋ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಆ ಒಂದು ಯಾವ ಟೈಫೂನ್ ಅದರ ಹೆಸರೇನು, ಇವೆರಡೂ ಕೂಡ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಯಾವ ರಾಷ್ಟ್ರಗಳು ಈ ಒಂದು ಆಪರೇಷನ್ ಅಲ್ಲಿ ನಮ್ಮ ಕೇಂದ್ರೀಕರಿಸ್ತಿರ್ತಕ್ಕಂಥ ರಾಷ್ಟ್ರಗಳಾಗಿವೆ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಟೈಫೂನ್. ಟೈಫೂನ್ ಅಂದ್ರೆ ಏನು? ಸೊ ಟೈಫೂನ್ ಅನ್ನ ನಾವು ಇದನ್ನ ಸೈಕ್ಲೋನ್ ಅಂತ ಕೂಡ ಕರಿಬಹುದಾಗಿರುತ್ತೆ ಅಥವಾ ಟ್ರಾಪಿ
ಟ್ರಾಪಿಕಲ್ ಅಥವಾ ಉಷ್ಣವಲಯದ ಸೈಕ್ಲೋನ್ ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ನಾರ್ತ್ ವೆಸ್ಟ್ ಪೆಸಿಫಿಕ್ ಓಷನ್ ಅಂದ್ರೆ ಈ ಒಂದು ಪೆಸಿಫಿಕ್ ಮಹಾಸಾಗರದ ವಾಯುವ್ಯ ದಿಕ್ಕಿನಲ್ಲಿ ಸಂಭವಿಸ್ತಕ್ಕಂಥ ಉಷ್ಣವಲಯದ ಚಂಡಮಾರುತಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಫೂನ್ ಅಂತ ಕರಿತೇವೆ. ಸೊ ಇದರ ಫಾರ್ಮೇಶನ್ ಆಗ್ಲಿಕ್ಕೆ ರೀಸನ್ ಏನು? ಯಾಕಂದ್ರೆ ಒಂದು ಟೈಫೂನ್ ಆಗ್ಬೇಕಾಗಿದ್ರೆ ಅಲ್ಲೊಂದು ಜಿಯೋಗ್ರಾಫಿಕಲ್ ಫೆನಾಮಿನನ್ ಆಗ್ಬೇಕಾಗಿರುತ್ತೆ. ಸೊ ಆ ರೀತಿಯ ಭೌಗೋಳಿಕ ವಿದ್ಯಮಾನ ಯಾವುದು ಅಂತ ನಾವು ನೋಡೋದಾದ್ರೆ ಇಟ್ ಫಾರ್ಮ್ಸ್ ಅಟ್ ದಿ ಪ್ಲೇಸ್ ವೇರ್ ವಾರ್ಮ್ ಟ್ರಾಪಿಕಲ್ ಓಷನ್ಸ್ ಅಂದ್ರೆ ಯಾವ ಪ್ರದೇಶಗಳಲ್ಲಿ ಈ ಒಂದು ಬೆಚ್ಚಗಿನ ಉಷ್ಣವಲಯದ ಸಾಗರಗಳು ಇರುತ್ತೆ, ಸೊ ಅಲ್ಲಿ ಈ ರೀತಿಯ ಟೈಫೂನ್ಗಳು ಫಾರ್ಮೇಶನ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾರ್ಮ್ ಅಂದ್ರೆ ಏನು? ವಾರ್ಮ್ ಅಂದ್ರೆ ಸೊ ಅದರ ಮೇಲ್ಮೈ ಟೆಂಪರೇಚರ್ ಅಥವಾ ಸಿ ಸರ್ಫೇಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಸಮುದ್ರದ ಮೇಲ್ಮೈ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಟೆಂಪರೇಚರ್ ಸರಿಸುಮಾರು 26 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದರೆ ಸೊ ಆಗ ಸಂಭವಿಸ್ತಕ್ಕಂಥ ಒಂದು ವಿದ್ಯಮಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಫೂನ್ ಅಂತ ಕರಿತೇವೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಟೈಫೂನ್ ಅಂದ್ರೆ ಏನು, ಸೈಕ್ಲೋನ್ ಅಂದ್ರೆ ಏನು? ಆಕ್ಚುಲಿ ಅವೆರಡು ಬೇರೆ ಬೇರೆ ಅಲ್ಲ. ಸೊ ಇವನ್ನ ನಾವು ಟೈಫೂನ್ ಆಗಿರ್ಬೋದು, ಇವನ್ ಹರಿಕೇನ್ ಆಗಿರ್ಬೋದು, ಮತ್ತೆ ಸೈಕ್ಲೋನ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಬೇರೆ ಬೇರೆ ಜಿಯೋಗ್ರಾಫಿಕಲ್ ಏರಿಯಾಸ್ಗಳಲ್ಲಿ ಕರೀತಕ್ಕಂಥ ವಿವಿಧ ಹೆಸರುಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಟೈಫೂನ್ ಅಂತಕ್ಕಂಥ ವಿದ್ಯಮಾನ ಇದನ್ನ ಪ್ರಮುಖವಾಗಿ ಯಾವ ಜಿಯೋಗ್ರಾಫಿಕಲ್ ಏರಿಯಾಗಳಲ್ಲಿ ಕಾಣ್ತಾರೆ ಅಂದ್ರೆ ಸೊ ಈ ಮೂರು ಕೂಡ ಒಂದೇ ಆಗಿರುತ್ತೆ. ಸೊ ಡಿಫ್ರೆಂಟ್ ಇನ್ ಜಿಯೋಗ್ರಾಫಿಕಲ್ ಏರಿಯಾ ಮಾತ್ರ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಟೈಫೂನ್ ಏನಿದೆ ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ದಿ ನಾರ್ತ್ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಪೆಸಿಫಿಕ್ ಓಷನ್ ಅಂದ್ರೆ ಪೆಸಿಫಿಕ್ ಓಷನ್ ನ ನಾರ್ತ್ ವೆಸ್ಟರ್ನ್ ಪಾರ್ಟ್ ಏನಿದೆ ಸೊ ಅಲ್ಲಿ ಮಾತ್ರ ಟೈಫೂನ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೈಕ್ಲೋನ್ ಅಂತ ಎಲ್ಲಿ ಕರೀತಾರೆ ಅಂದ್ರೆ ಸೌತ್ ಪೆಸಿಫಿಕ್ ಅಂಡ್ ಇಂಡಿಯನ್ ಓಷನ್ ಅಂದ್ರೆ ನಮ್ಮ ಭಾರತ ದೇಶದ ಹಿಂದೂ ಮಹಾಸಾಗರದಲ್ಲಿ ಕೂಡ ನಾವು ಸೈಕ್ಲೋನ್ ಅಂತ ಕರೀತೇವೆ, ನಾವು ಟೈಫೂನ್ ಅಂತ ಕರೆಯೋದಿಲ್ಲ. ಸೊ ಅದಾದ್ಮೇಲೆ ಇನ್ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಪೆಸಿಫಿಕ್ ಓಷನ್ ಅಂದ್ರೆ ಪೆಸಿಫಿಕ್ ಓಷನ್ ನ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಗಿರ್ಬೋದು, ಈವನ್ ನಾರ್ದರ್ನ್ ಪಾರ್ಟ್ ಆಗಿರ್ಬೋದು, ಸೊ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಅಟ್ಲಾಂಟಿಕ್ ಓಷನ್, ಸೊ ಈ ಒಂದು ಪ್ರದೇಶದಲ್ಲಿ ಸೊ ಈ ಒಂದು ಸೈಕ್ಲೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹರಿಕೇನ್ ಅಂತ ಕರಿತೇವೆ. ಸೊ ಈ ಮೂರು ಡಿಫರೆನ್ಸಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ, ಬಟ್ ವಿದ್ಯಮಾನ ಒಂದೇ ಆಗಿರುತ್ತೆ, ಬಟ್ ಭೌಗೋಳಿಕವಾಗಿ ಅದರ ಹೆಸರುಗಳನ್ನ ಬೇರೆ ಬೇರೆ ಇಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ವೆಸ್ಟರ್ನ್ ಪಾರ್ಟ್ ಆಫ್ ಪೆಸಿಫಿಕ್ ಓಷನ್ ಅಂತ ಕರಿಬಹುದಾಗಿರುತ್ತೆ. ಸೊ ಇಲ್ಲಿ ಇದನ್ನ ನಾವು ಟೈಫೂನ್ ಅಂತ ಕರಿತೇವೆ. ಅದೇ ಈಸ್ಟರ್ನ್ ಪಾರ್ಟ್ ಆಫ್ ಪೆಸಿಫಿಕ್ ಓಷನ್ ಬಂದಾಗ ಅದನ್ನ ಹರಿಕೇನ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ಮತ್ತೆ ಈ ಒಂದು ಹಿಂದೂ ಮಹಾಸಾಗರ ಅಥವಾ ಈ ಪ್ರದೇಶದಲ್ಲಿ ಸೈಕ್ಲೋನ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇವೆಲ್ಲ ಕೂಡ ಭೌಗೋಳಿಕವಾಗಿ ಒಂದೇ ರೀತಿಯ ವಿದ್ಯಮಾನ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಟೈಫೂನ್ ಅಥವಾ ಈ ಒಂದು ಟ್ರಾಪಿಕಲ್ ಸ್ಟೋಮ್ ಫಾರ್ಮೇಷನ್ ಆಗಲಿಕ್ಕೆ ಕಾರಣ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಸೊ ಆಸ್ ಐ ಟೋಲ್ಡ್ ಯು ಒನ್ ಆಫ್ ದಿ ಪಾಯಿಂಟ್ಸ್ ನಮಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದು ಏನು ಅಂದ್ರೆ ಆ ಸಿ ಸರ್ಫೇಸ್ ಏನಿರುತ್ತೆ ಅದು 26 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರತಕ್ಕಂಥದ್ದು ಈ ಒಂದು ವಿದ್ಯಮಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಹಾಗಿದ್ರೆ ಯಾವಾಗ ಈ ಒಂದು 26 ಡಿಗ್ರಿ ಸೆಲ್ಸಿಯಸ್ಗಿಂತ ಈ ಒಂದು ಟೆಂಪರೇಚರ್ ಜಾಸ್ತಿ ಆಗುತ್ತೆ ಆಗ ಆಗ್ತಕ್ಕಂಥ ಬದಲಾವಣೆಗಳೇನು ಅಂತ ನಾವು ನೋಡೋದಾದ್ರೆ ವಾಟರ್ ಎವಾಪರೇಟ್ಸ್ ಅಂದ್ರೆ ಆ ಒಂದು ಸಿ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ವಾಟರ್ ಏನಾಗುತ್ತೆ ಅಂದ್ರೆ ಎವಾಪರೇಷನ್ ಆಗುತ್ತೆ ಅಥವಾ ಆವಿ ಆಗುತ್ತೆ. ಸೊ ಈ ಒಂದು ಎವಾಪರೇಷನ್ ಆಗಿರ್ತಕ್ಕಂಥ ಈ ಒಂದು ವಾಟರ್ ಡ್ರಾಪ್ಲೆಟ್ಸ್ ಏನಾಗಿರುತ್ತೆ ಸೊ ನಮ್ಮ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ರೇಸ್ ಆಗ್ತಾ ಆಗ್ತಾ ಸೊ ಇಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಅಂದ್ರೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ತಾಪಮಾನ ಕಡಿಮೆ ಆಗುತ್ತೆ. ಸೊ ಯಾವಾಗ ಟೆಂಪರೇಚರ್ ಕಡಿಮೆ ಆಗುತ್ತೆ ಅದು ಕ್ಲೌಡ್ಸ್ ಆಗಿ ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಸೊ ಒಂದ್ಸತಿ ಕ್ಲೌಡ್ಸ್ ಆಗಿ ಫಾರ್ಮೇಷನ್ ಆದಾಗ ಅ ಕಾಲಮ್ ಆಫ್ ಲೋ ಪ್ರೆಷರ್ ಈಸ್ ಗೋಯಿಂಗ್ ಟು ಬಿ ಡೆವಲಪ್ಡ್ ಅಂದ್ರೆ ಒಂದು ಕಾಲಮ್ ಡೆವಲಪ್ ಆಗುತ್ತೆ. ಸೊ ಈ ಒಂದು ಕಾಲಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೋ ಪ್ರೆಷರ್ ಅಥವಾ ಕಡಿಮೆ ಒತ್ತಡ ಅಂತ ಕರಿತೇವೆ. ಸೊ ಈ ಒಂದು ಲೋ ಕಾಲಮ್ ಪ್ರೆಷರ್ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವಾಗ ನಮಗೆ ಒಂದು ಫಿಸಿಕ್ಸ್ ಫೆನಾಮಿನನ್ ಗೊತ್ತು. ಫಿಸಿಕ್ಸ್ ಫೆನಾಮಿನನ್ ಏನು ಅಂದ್ರೆ ಸೊ ಯಾವಾಗಲೂ ಅಷ್ಟೇ ವಸ್ತುಗಳ ಚಲನೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೇಮ್ ಪ್ರೋಸೆಸ್ ಇಲ್ಲೂ ಕೂಡ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುವ ಕಾರಣದಿಂದ ದ ವಿಂಡ್ ಅರೌಂಡ್ ಇಟ್ ಇನ್ಕ್ರೀಸಸ್ ಅಂದ್ರೆ ಇದರ ಸುತ್ತ ಇರ್ತಕ್ಕಂಥ ವಿಂಡ್ ಏನಾಗುತ್ತೆ ಅಂದ್ರೆ ಸೊ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಯಾವಾಗ ಈ ಒಂದು ವಿಂಡ್ ಬಹಳ ಇನ್ಕ್ರೀಸ್ ಆಗುತ್ತೆ ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾರ್ಮ್ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು 26 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪರೇಚರ್ ಆದಾಗ ಸೊ ಅಲ್ಲಿ ಆವಿ ಆಗುತ್ತೆ. ಆವಿ ಆದಾಗ ಒಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಕಾಲಮ್ ಅನ್ನ ಲೋ ಪ್ರೆಷರ್ ಕಾಲಮ್ ಅಂತ ಕರಿತೇವೆ. ಸೊ ಯಾವಾಗ ಲೋ ಪ್ರೆಷರ್ ಕಾಲಮ್ ಕ್ರಿಯೇಟ್ ಆಗುತ್ತೆ ಸೊ ಅದರ ಸುತ್ತಲೂ ಒಂದು ವಿಂಡ್ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನವನ್ನ ನಾವು ಸ್ಟಾರ್ಮ್ ಅಂತ ಕರೀತಕ್ಕಂಥದ್ದು. ಸೊ ಇದನ್ನ
ನಾವು ಇಲ್ಲಿ ಟೆಕ್ಸ್ಟ್ ಅಲ್ಲಿ ಡಿಸ್ಕಸ್ ಮಾಡೋದಾದ್ರೆ ದೇ ಡೆವಲಪ್ ಫ್ರಮ್ ದಿ ಟ್ರಾಪಿಕಲ್ ಡಿಪ್ರೆಷನ್ಸ್ ಅಂಡ್ ಇಂಟೆನ್ಸಿಫೈ ಆಸ್ ದೇ ಗ್ಯಾದರ್ ಎನರ್ಜಿ. ಅಂದ್ರೆ ಟ್ರಾಪಿಕಲ್ ಡಿಪ್ರೆಷನ್ ಅಂದ್ರೆ ಆ ಒಂದು ಕುಸಿತ ಅಂತ ನಾವೇನು ಹೇಳ್ತೇವೆ. ಸೊ ಉಷ್ಣವಲಯದ ಕುಸಿತದ ಅಭಿವೃದ್ಧಿಯೊಂದಿಗೆ ಸೊ ಈ ಒಂದು ಫಿನಾಮಿನನ್ ಅಥವಾ ವಿದ್ಯಮಾನ ಬೆಚ್ಚಗಿನ ಸಮುದ್ರದ ನೀರಿನಿಂದ ಉಂಟಾಗ್ತಕ್ಕಂಥ ಒಂದು ವಿದ್ಯಮಾನವಾಗಿರುತ್ತೆ. ಸೊ 26 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದಾಗ ಸೊ ಈ ರೀತಿಯ ವಿದ್ಯಮಾನಗಳು ಸರ್ವೇ ಸಾಮಾನ್ಯವಾಗಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಅಂದರೆ ಈ ಒಂದು ಟೈಫೂನ್ ಏನಿರುತ್ತೆ ಅದಕ್ಕೆ ಒಂದು ನಿರ್ದಿಷ್ಟವಾದ ರಚನೆ ಇರುತ್ತೆ. ಸೊ ಇದನ್ನ ಸೆಂಟ್ರಲ್ ಪಾರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಐ ಅಂತ ಕರಿತೇವೆ. ಸೊ ಇದರ ಕೇಂದ್ರ ಭಾಗವನ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದರ ಕೇಂದ್ರ ಭಾಗವನ್ನ ನಾವು ಐ ಅಂತ ಕರಿಬಹುದಾಗಿರುತ್ತೆ. ಸೊ ಇದು ಈ ರೀತಿಯ ಒಂದು ನಿರ್ದಿಷ್ಟವಾದ ರಚನೆಯನ್ನು ಹೊಂದಿರುತ್ತೆ. ಸರೌಂಡೆಡ್ ಬೈ ವಾಲ್ ಆಫ್ ಇಂಟೆನ್ಸ್ ಥಂಡರ್ ಸ್ಟೋರ್ಮ್. ಸೊ ಅದರ ಸುತ್ತಲೂ ನಾವು ತೀವ್ರವಾದ ಗುಡುಗಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಸ್ಟಾರ್ಮ್ ಅಂತ ಕರೀತಕ್ಕಂಥದ್ದು. ಸೊ ದಿ ಐ ಈಸ್ ಟಿಪಿಕಲಿ ಕಾಮ್. ಸೊ ಆ ಒಂದು ಐ ಅಥವಾ ಕಣ್ಣಿನ ಪ್ರದೇಶ ಅಂತ ನಾವೇನು ಹೇಳ್ತೇವೆ ಅಥವಾ ಕೇಂದ್ರ ಬಿಂದು ಅಂತ ನಾವೇನು ಹೇಳ್ಬೋದಾಗಿರುತ್ತೆ, ಅದು ಶಾಂತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಅಂಡ್ ಸ್ಟ್ರಾಂಗೆಸ್ಟ್ ವಿಂಡ್ಸ್ ಅಂಡ್ ಹೆವಿಯೆಸ್ಟ್ ರೈನ್ಸ್ ಅಕ್ಕರ್ಸ್. ಅಂದ್ರೆ ಸೊ ಅದರ ಸುತ್ತಲೂ ಸ್ಟ್ರಾಂಗೆಸ್ಟ್ ವಿಂಡ್ಸ್ ಮತ್ತೆ ಹೆವಿಯೆಸ್ಟ್ ರೈನ್ಸ್ ಆಗ್ತಕ್ಕಂಥ ಒಂದು ವಿದ್ಯಮಾನವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಿದ್ಯಮಾನದಲ್ಲಿ ಈ ಒಂದು ವಿಂಡ್ ಸ್ಪೀಡ್ ಅಥವಾ ಗಾಳಿಯ ವೇಗವನ್ನು ನಾವು ಗಮನಿಸೋದಾದ್ರೆ ವಿಂಡ್ ಸ್ಪೀಡ್ಸ್ ಎಕ್ಸೀಡಿಂಗ್ 119 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಒಂದು ಗಂಟೆಗೆ 119 ಕಿಲೋಮೀಟರ್ ವೇಗದಲ್ಲಿ ಸೊ ಆ ಒಂದು ಗಾಳಿ ಚಲಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಮೋಸ್ಟ್ ಪವರ್ಫುಲ್ ಟೈಫೂನ್ಸ್ ಅಂದ್ರೆ ತುಂಬಾ ಹೆಚ್ಚಿನ ಬಲಶಾಲಿಯಾಗಿರ್ತಕ್ಕಂಥ ಟೈಫೂನ್ಗಳೇನಾದರೂ ಉಂಟಾದ್ರೆ ಸೊ ಆ ಒಂದು ವಿಂಡ್ ಸ್ಪೀಡ್ ಅಂತಕ್ಕಂಥದ್ದು 240 ಕಿಲೋಮೀಟರ್ ಪರ್ ಅವರ್ಗೂ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಅತ್ಯಂತ ಬಲಿಷ್ಠವಾದ ಅಥವಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಟೈಫೂನ್ಗಳು ಅಂತ ಕರಿಬಹುದಾಗಿರುತ್ತೆ. ಸೊ ದೇ ಕ್ಯಾನ್ ಲೀಡ್ ಟು ಫ್ಲಡಿಂಗ್, ಲ್ಯಾಂಡ್ ಸ್ಲೈಡ್ ಮತ್ತೆ ವೈಡ್ ಸ್ಪ್ರೆಡ್ ಡಿಸ್ಟ್ರಕ್ಷನ್. ಅಂದ್ರೆ ಈ ಒಂದು ವಿಂಡ್ ಸ್ಪೀಡ್ ಏನಾದರೂ ಜಾಸ್ತಿ ಆದಾಗ ಸೊ ಅಲ್ಲಿ ಪ್ರವಾಹಗಳಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ, ಭೂಕುಸಿತ ಆಗುತ್ತೆ. ಸೊ ಅದಾದ್ಮೇಲೆ ಮೂಲ ಸೌಕರ್ಯಗಳೇನಿರುತ್ತೆ ಸೊ ಅದು ವ್ಯಾಪಕವಾಗಿ ನಾಶ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವುಗಳಿಗೆ ಹೆಸರು ಅಥವಾ ನಾಮಕರಣ ಹೇಗೆ ಮಾಡ್ತಾರೆ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ರೀಜನಲ್ ಮೀಟಿಯೋರಲಾಜಿಕಲ್ ಆರ್ಗನೈಸೇಷನ್ಸ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಹವಾಮಾನ ಸಂಸ್ಥೆಗಳು ಸೊ ಇವುಗಳಿಗೆ ಒಂದು ನಿರ್ದಿಷ್ಟವಾದ ಹೆಸರುಗಳನ್ನ ಇಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಲಿಸ್ಟ್ ಆಫ್ ನೇಮ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಮುಂಚೆನೆ ಒಂದು ಪಟ್ಟಿಯನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ. ಸೊ ಈ ರೀತಿಯ ವಿದ್ಯಮಾನಗಳು ಅಥವಾ ಈ ಡಿಸಾಸ್ಟರ್ಸ್ಗಳಾದಾಗ ಸೊ ಅದನ್ನ ಒಂದು ಕ್ರೊನಾಲಜಿಕಲಿ ಅವುಗಳಿಗೆ ಹೆಸರಿಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಒಂದು ನಾಮಕರಣ ಮಾಡ್ತಕ್ಕಂಥ ಪದ್ಧತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. NPS ವಾತ್ಸಲ್ಯ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದಿ ಪ್ರೈಮರಿ ಪರ್ಪಸ್ ಆಫ್ NPS ವಾತ್ಸಲ್ಯ ಸ್ಕೀಮ್? NPSನ ನಾವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ ಒಂದು ವಾತ್ಸಲ್ಯ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ವಾತ್ಸಲ್ಯ ಅಂದ ಕೂಡಲೇ ನಮಗೆ ಚಿಲ್ಡ್ರನ್ ಅಂದರೆ ಚಿಕ್ಕ ಮಕ್ಕಳು ನೆನಪಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಾತ್ಸಲ್ಯ ಯೋಜನೆ ಅಂತಕ್ಕಂಥದ್ದು ಸೊ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಿಂಚಣಿ ಯೋಜನೆ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ ಪಿಂಚಣಿ ಖಾತೆಯ ಮೂಲಕ ಮಕ್ಕಳ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸುವುದು. ಅಂದರೆ ಟು ಸೆಕ್ಯೂರ್ ದಿ ಫಿನಾನ್ಷಿಯಲ್ ಫ್ಯೂಚರ್ ಆಫ್ ಚಿಲ್ಡ್ರನ್ ಥ್ರೂ ಅ ಪೆನ್ಷನ್ ಅಕೌಂಟ್ ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಈ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನೆಂದರೆ ಸೊ ನಮ್ಮ ಕೇಂದ್ರ ಸರ್ಕಾರ ಈಗ NPS ವಾತ್ಸಲ್ಯ ಸ್ಕೀಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಏನಿದೆ ಇಟ್ ಈಸ್ ಟು ಸೆಕ್ಯೂರ್ ಫಿನಾನ್ಷಿಯಲ್ ಫ್ಯೂಚರ್ ಆಫ್ ಚಿಲ್ಡ್ರನ್. ಅಂದರೆ ದೊಡ್ಡವರಿಗೆ ಈ ಒಂದು ಪಿಂಚಣಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರುತ್ತೆ, ಬಟ್ ಮಕ್ಕಳಿಗೂ ಕೂಡ ಈ ಒಂದು ಭವಿಷ್ಯವನ್ನ ಸೆಕ್ಯೂರ್ ಮಾಡ್ತಕ್ಕಂಥದ್ದು ಅಥವಾ ಭದ್ರತೆಯನ್ನ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಅಲೋವಿಂಗ್ ಪೇರೆಂಟ್ಸ್ ಅಂಡ್ ಗಾರ್ಡಿಯನ್ಸ್ ಟು ಕಾಂಟ್ರಿಬ್ಯೂಟ್ ಟು ಪೆನ್ಷನ್ ಅಕೌಂಟ್ ಆನ್ ಬಿಹಾಫ್ ಆಫ್ ಮೈನರ್ಸ್. ಅಂದ್ರೆ ಈ ಒಂದು ಮೈನರ್ಸ್ ಅಂತ ನಾವೇನು ಹೇಳ್ತೇವೆ ಅಥವಾ ಅಪ್ರಾಪ್ತ ವಯಸ್ಕರ ಪರವಾಗಿ ಅವರ ಪೋಷಕರಾಗಿರ್ಬೋದು ಅಥವಾ ಅವರನ್ನ ಪಾಲನೆ ನೀಡ್ತಾ ಇರ್ತಕ್ಕಂಥವರಾಗಿರ್ಬೋದು ಸೊ ಅವರ ಆರ್ಥಿಕ ಭವಿಷ್ಯಕ್ಕಾಗಿ ಪ್ರೀಮಿಯಮ್ಸ್ ಅನ್ನ ಪೇ ಮಾಡುವ ಮುಖಾಂತರ ಸೊ ಈ ಒಂದು ಪಿಂಚಣಿ ಸೌಲಭ್ಯವನ್ನು ಹೊಂದತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಸ್ಕೀಮನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು PRDA ಅಂತ ನಾವೇನು ಹೇಳ್ತೇವೆ ಸೊ ಇದೊಂದು ರೆಗ್ಯುಲೇಟರಿ ಬಾಡಿ ಆಗಿರುತ್ತೆ. ಸೊ ಇದು ಪೆನ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಲಾಖೆ ಅಥವಾ ಒಂದು ಸೆಕ್ಷನ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 2003ರಲ್ಲಿ ಅಂದರೆ 21 ವರ್ಷ
ವರ್ಷಗಳ ಮುಂಚೆ ಇದನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ ಪೇರೆಂಟ್ಸ್ ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ವಿತ್ ಅ ಮಿನಿಮಮ್ ಆಫ್ 1000 ಪರ್ ಆ್ಯನಮ್, ಅಂದರೆ ಒಂದು ವರ್ಷಕ್ಕೆ 1000, ಅಂದರೆ ಅದು ಕನಿಷ್ಠವಾಗಿರ್ತಕ್ಕಂಥ ಒಂದು ಮೊತ್ತವಾಗಿರುತ್ತೆ. ಸೊ ಒಂದು ವರ್ಷಕ್ಕೆ ಆ ಮಕ್ಕಳ ಪೋಷಕರು 1000ದಿಂದ ಈ ಒಂದು ಪ್ರೀಮಿಯಂ ಅನ್ನ ಭರಿಸಲಿಕ್ಕೆ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಬೇರೆ ಬೇರೆ ತರ ಇರುತ್ತೆ. ಸೊ ಆಫರ್ಸ್ ವೇರಿಯಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್, ಅಂದ್ರೆ ಎಷ್ಟು ಅವರು ರಿಟರ್ನ್ ಬೇಕು ಅನ್ನುವ ಉದ್ದೇಶದ ಮೇಲೆ ಸೊ ಬೇರೆ ಬೇರೆ ಸ್ಲ್ಯಾಬ್ಸ್ಗಳಲ್ಲಿ ಆ ಒಂದು ಬಂಡವಾಳ ಹೂಡಿಕೆ ಅಥವಾ ಈ ಒಂದು ಕಂತುಗಳಲ್ಲಿ ಅವರು ಹಣವನ್ನ ಪಾವತಿ ಮಾಡಬಹುದಾಗಿರುತ್ತೆ. ಸೊ ಈ ಎಲ್ಲಾ ಪಾವತಿಯನ್ನ ಮಾಡ್ತಕ್ಕಂಥವ್ರಿಗೆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ. ಆ ಒಂದು ಕಾರ್ಡ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರಾನ್ ಕಾರ್ಡ್ ಅಂತ ಕರಿತೇವೆ. ಪಾನ್ ಕಾರ್ಡ್ ಅಲ್ಲ, ಇದನ್ನ ನಾವು ಪ್ರಾನ್ ಕಾರ್ಡ್ ಅಂತ ಹೇಳ್ತೇವೆ. ಪ್ರಾನ್ ನ ಫುಲ್ ಫಾರ್ಮ್ ಏನು ಅಂದ್ರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಕರಿತೇವೆ. ಸೊ ಇದನ್ನ ಈ ಮೈನರ್ ಸಬ್ಸ್ಕ್ರೈಬರ್ಸ್ ಯಾರಿರ್ತಾರೆ ಅಂದ್ರೆ ಆ ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಯಾರಿರ್ತಾರೆ ಸೊ ಅವರ ಹೆಸರಿನಲ್ಲಿ ಈ ಒಂದು ಖಾತೆಯನ್ನ ಅಥವಾ ಈ ಒಂದು ಕಾರ್ಡ್ ಅನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಡ್ ನ ಮುಖಾಂತರ ಸೊ ಅವರು ಬೆನಿಫಿಟ್ಸ್ ಅನ್ನ ಫ್ಯೂಚರ್ ಅಲ್ಲಿ ಅವರು ರಿಡೀಮ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ಬನ್ನಜ್ಜೆ ಸಂಜೀವ ಸುವರ್ಣ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ವಾಟ್ ಈಸ್ ಬನ್ನಜ್ಜೆ ಸಂಜೀವ ಸುವರ್ಣ ರಿನೌಂಡ್ ಫಾರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇವರು ಯಕ್ಷಗಾನ ಕಲೆ ಮತ್ತೆ ಅದರ ಬೋಧನೆ ಅಥವಾ ಟೀಚಿಂಗ್ಗೆ ಸೊ ತುಂಬಾ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ವತಿಯಿಂದ ಸೊ ಈ ಒಂದು ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಈ ಒಂದು ಅವಾರ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ತಿ ಸುಬ್ಬ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಪಾರ್ತಿ ಸುಬ್ಬ ಪ್ರಶಸ್ತಿ 2024 ಬನ್ನಜ್ಜೆ ಸಂಜೀವ ಸುವರ್ಣರವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಯಕ್ಷಗಾನದ ಬಗ್ಗೆ ಕೂಡ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಬನ್ನಜ್ಜೆ ಸಂಜೀವ ಸುವರ್ಣ ಅಂತ ಕರಿತೇವೆ. ಸೊ ಇವರಿಗೆ ನಮ್ಮ ಕರ್ನಾಟಕದ ಯಕ್ಷಗಾನ ಅಕಾಡೆಮಿ ವತಿಯಿಂದ ಪಾರ್ತಿ ಸುಬ್ಬ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರು ಯಕ್ಷಗಾನಕ್ಕೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಕ್ಕಂಥವ್ರಿಗೆ ಸೊ ಈ ರೀತಿಯ ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯ ವಿವರಗಳನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಕರ್ನಾಟಕದ ಯಕ್ಷಗಾನ ಅಕಾಡೆಮಿ ವತಿಯಿಂದ ನೀಡ್ತಕ್ಕಂಥ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಅವಾರ್ಡ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ 1 ಲಕ್ಷದವರೆಗೆ ಕ್ಯಾಶ್ ಪ್ರೈಸ್ ಅನ್ನು ನೀಡಲಾಗುತ್ತೆ. ಒಂದು ಸೈಟೇಷನ್ ಮತ್ತೆ ಒಂದು ಸರ್ಟಿಫಿಕೇಟ್ ಮತ್ತೆ ಸೊ ಪೇಟಾ ಮತ್ತೆ ಒಂದು ಶಾಲ್ವನ್ನ ಇದರಲ್ಲಿ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಬೇರೆ ಅವಾರ್ಡ್ಸ್ಗಳು ಕೂಡ ಇರುತ್ತೆ. ಅಂದ್ರೆ ಇದನ್ನ ನಾವು ಹೈಯೆಸ್ಟ್ ಅವಾರ್ಡ್ ಅಂತ ಕರೆದ್ರೆ ಸೊ ಇದರ ಕೆಳಗಡೆ ಕೂಡ ಕೆಲವೊಂದು ಅವಾರ್ಡ್ಸ್ ಇರುತ್ತೆ. ಸೊ ಅದನ್ನ ನಾವು ವೇರಿಯಸ್ ಅವಾರ್ಡ್ಸ್ ಅಂದ್ರೆ ಈ ಒಂದು ಅಕಾಡೆಮಿಯಿಂದನೇ ಬೇರೆ ಬೇರೆ ಅವಾರ್ಡ್ಸ್ ಗಳನ್ನ ಕೂಡ ನೀಡಲಾಗುತ್ತೆ. ಸೊ ಒಂದನ್ನ ನಾವು ಹಾನರರಿ ಅವಾರ್ಡ್ಸ್ ಅಂತ ಕರೀತೀವಿ, ಅಂದ್ರೆ ಗೌರವ ಪ್ರಶಸ್ತಿಗಳು ಅಂತ ಹೇಳ್ತೇವೆ. ಸೊ ಇದರಲ್ಲಿ ಕ್ಯಾಶ್ ಪ್ರೈಸ್ 50,000 ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಯಕ್ಷಸಿರಿ ಅಂತ ಇನ್ನೊಂದು ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಇದರಲ್ಲಿ 25,000 ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಗುತ್ತೆ. ಸೊ ಇಷ್ಟು ಈ ಒಂದು ಅಕಾಡೆಮಿ ವತಿಯಿಂದ ನೀಡ್ತಾ ಇರತಕ್ಕಂಥ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ 3 ಪ್ರಶಸ್ತಿಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ನಾವು ಯಕ್ಷಗಾನದ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನಮ್ಮ ಪರೀಕ್ಷೆಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಯಕ್ಷಗಾನ ಈಸ್ ಸಿಮಿಲರ್ ಟು ವೇರಿಯಸ್ ಫಾರ್ಮ್ಸ್ ಆಫ್ ಮೋಸ್ಟ್ ನೋಟಬಲಿ ಕಥಗಳಿ ಆಫ್ ಕೇರಳ ಅಂಡ್ ತಿರುಕುಟ್ಟು ಆಫ್ ತಮಿಳುನಾಡು. ಅಂದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಯಕ್ಷಗಾನ ಕಲೆ ಏನಿರುತ್ತೆ ಸೊ ಇದೇ ರೀತಿಯಲ್ಲಿ ನಮ್ಮ ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಕೇರಳದಲ್ಲೂ ಮತ್ತು ತಮಿಳುನಾಡಿನಲ್ಲೂ ಸೊ ಇದಕ್ಕೆ ಹೋಲಿಕೆ ಆಗ್ತಕ್ಕಂಥ ನೃತ್ಯ ರೂಪಗಳಿರ್ತವೆ. ಸೊ ಕೇರಳದಲ್ಲಿ ಅದನ್ನ ನಾವು ಕಥಕ್ಕಳಿ ಅಂತ ಕರಿತೇವೆ, ತಮಿಳುನಾಡಿನಲ್ಲಿ ಇದನ್ನ ನಾವು ತೆರೆಕುಟ್ಟು ಅಂತ ಹೇಳ್ತೇವೆ. ಹಾಗಿದ್ರೆ ಯಕ್ಷಗಾನದಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಸೊ ಇದನ್ನ ನಾವು ಚಿಕ್ಕ ಒಂದು ಸ್ಟೋರೀಸ್ ಅಂದ್ರೆ ಚಿಕ್ಕ ಚಿಕ್ಕ ಕಥೆಗಳನ್ನ ತೆಗೆದುಕೊಂಡು ಆ ಚಿಕ್ಕ ಚಿಕ್ಕ ಕಥೆಗಳನ್ನ ಏನಂತ ಕರೀತಾರೆ ಅಂದ್ರೆ ಪ್ರಸಂಗ ಅಂತ ಕರೀತಾರೆ. ಹಾಗಿದ್ರೆ ಸೊ ಈ ಒಂದು ಸಣ್ಣ ಕಥೆಗಳು ಅಥವಾ ಪ್ರಸಂಗಗಳನ್ನ ಎಲ್ಲಿಂದ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಸೊ ನಮ್ಮ ಈ ಒಂದು ರಾಮಾಯಣ ಏನಿದೆ ಮತ್ತು ಮಹಾಭಾರತ ಈ ಒಂದು ಎಪಿಕ್ಸ್ ಏನಿರ್ತವೆ ಮಹಾಕಾವ್ಯಗಳು ಅಂತ ನಾವೇನು ಹೇಳ್ತೇವೆ. ಸೊ ಇದರಿಂದ ಆಯ್ಕೆ ಮಾಡಿರ್ತಕ್ಕಂಥ ಸಣ್ಣ ಸಣ್ಣ ಕಥೆಗಳನ್ನ ಎನಾಕ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ನೃತ್ಯವನ್ನ ಪ್ರದರ್ಶನ ಮಾಡಲಾಗುತ್ತೆ. ಹಾಗಿದ್ರೆ ಈ ಒಂದು ನೃತ್ಯ ಎಲ್ಲಿಂದ ಆರಿಜಿನ್ ಆಯಿತು, ಎಲ್ಲಿಂದ ಉಗಮವಾಯಿತು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ನೋನ್ ಆಸ್ ಬಯಲಾಟಂ ಈಸ್ ಟ್ರೆಡಿಷನಲ್ ಡ್ಯಾನ್ಸ್ ಡ್ರಾಮಾ ಪರ್ಫಾರ್ಮೆನ್ಸ್. ಅಂದ್ರೆ ಯಕ್ಷಗಾನವನ್ನ ಸೊ ಬಯಲಾಟಂ ಕೂಡ ಅಂತ ಕರೀತಾರೆ. ಸೊ ಇದೊಂದು ಟ್ರೆಡಿಷನಲ್ ಡ್ಯಾನ್ಸ್ ಡ್ರಾಮಾ ಆಗಿರುತ್ತೆ, ಅಂದ್ರೆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ನೃತ್ಯ ಕಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಯಾವ ಸ್ಟೇಟ್ಸ್ಗೆ ಸಂಬಂಧಪಟ್ಟಿರೋದಂದ್ರೆ ಸೊ ಇಟ್ ಈಸ್ ಪರ್ಫಾರ್ಮ್ಡ್ ಇನ್ ಕರ್ನಾಟಕ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಇದನ್ನ ಪ್ರದರ್ಶನ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಕೇರಳದ ಕಾಸರಗೋಡು ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಸೊ ಈ ಒಂದು ನೃತ್ಯವನ್ನ ನಾವು ವ್ಯಾಪಕವಾಗಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನೃತ್ಯದೊಂದಿಗೆ ಸಂಗೀತವನ್ನ ಅಥವಾ ಮ್ಯೂಸಿಕ್ ಅನ್ನ ಕೂಡ ಯೂಸ್ ಮಾಡಲಾಗುತ್ತೆ. ಹಾಗಿದ್ರೆ ಯಾವ ರೀತಿಯ ಮ್ಯೂಸಿಕಲ್
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಯಕ್ಷಗಾನದ ಸಮಯದಲ್ಲಿ ಬಳಕೆ ಮಾಡಲಾಗುತ್ತೆ. ಅಂದರೆ ಚಾಂಡೆ ಅಂತ ಕರಿತೇವೆ, ಹಾರ್ಮೋನಿಯಂ ಅಂತ ಕರಿತೇವೆ, ಮದ್ದಾಲೆ ಅಂತ ಕರಿತೇವೆ, ತಾಳ ಅಂತ ಕರಿತೇವೆ, ಫ್ಲೂಟ್ ಅಥವಾ ಕೊಳಲುಗಳನ್ನು ಉಪಯೋಗಿಸ್ಕೊಂಡು ಈ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಥವಾ ಮ್ಯೂಸಿಕ್ ಅನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ರೂಪ್ಸ್ಗಳನ್ನು ನಾವೇನಂತ ಕರಿತೀವಿ ಅಂದರೆ ಮೇಳಾಸ್ ಅಂತ ಕರಿತೇವೆ, ಸಾಲಿಗ್ರಾಮ ಮೇಳ ಅಂತ ಕರಿತೇವೆ, ಧರ್ಮಸ್ಥಳ ಮೇಳ ಅಂತ ಕರಿತೇವೆ, ಮಂದಾರತಿ ಮೇಳ ಅಂತ ಕರಿತೇವೆ, ಪೆರುದುರ ಮೇಳ ಅಂತ ಕರಿತೇವೆ. ಸೊ ಇವರು ಈ ಒಂದು ನೃತ್ಯಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಗುಂಪುಗಳಿಗೆ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳನ್ನು ನಾವಿಲ್ಲಿ ನೋಡಿರ್ತೇವೆ. ಸೊ ಈ ಒಂದು ನೃತ್ಯ ಏನಿದೆ, ಈ ನೃತ್ಯ ಈ ಒಂದು ಕಾಸ್ಟ್ಯೂಮ್ ಅಥವಾ ಅವರ ಉಡುಗೆ ಏನಿರುತ್ತೆ ಅದಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಒಂದು ನೃತ್ಯವಾಗಿರುತ್ತೆ. ಸೊ ಇದರಲ್ಲಿ ಲಾರ್ಜ್ ಹೆಡ್ ಗೇರ್ ಇರುತ್ತೆ, ಅಂದರೆ ತಲೆಯ ಮೇಲೆ ಒಂದು ಶಿರವಸ್ತ್ರ ಅಥವಾ ಈ ಒಂದು ಆರ್ನಮೆಂಟ್ ಏನಿರುತ್ತೆ, ಸೊ ಒಂದು ದೊಡ್ಡದಾಗಿರ್ತಕ್ಕಂಥ ತಲೆ ಮೇಲೆ ಬಳಕೆ ಮಾಡ್ತಕ್ಕಂಥ ಒಂದು ವಸ್ತುವನ್ನು ಇವರು ಇಲ್ಲಿ ಬಳಕೆ ಮಾಡ್ತಾರೆ. ಸೊ ಅದಾದಮೇಲೆ ಅವರ ಮುಖ ಬ್ರೈಟ್ ಆಗಿ ಕಲರ್ ಮಾಡ್ಕೊಂಡಿರ್ತಾರೆ, ಅಂದರೆ ತುಂಬ ಹೊಳಪಿನೊಂದಿಗೆ ಹೊಂದಿರತಕ್ಕಂಥ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ಸೊ ಅವರ ಮುಖದ ಮೇಲೆ ಬಣ್ಣಗಳನ್ನು ಮಾಡಲಾಗುತ್ತೆ. ಎಲಾಬ್ರೇಟ್ ಕಾಸ್ಟ್ಯೂಮ್ಸ್ ಅಂದರೆ ಅವರ ಮೈ ತುಂಬ ಒಂದು ವಿಸ್ತೃತವಾಗಿರ್ತಕ್ಕಂಥ ಒಂದು ಉಡುಗೆಯನ್ನು ತೊಡಲಾಗಿರುತ್ತೆ. ಸೊ ಅದಾದಮೇಲೆ ಮ್ಯೂಸಿಕಲ್ ಬೀಟ್ಸ್ ಆನ್ ದಿ ಲೆಗ್ಸ್, ಅಂದರೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಸೊ ಈ ಒಂದು ನೃತ್ಯವನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಯಕ್ಷಗಾನ ಕಲೆಯ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಭಾಸ್ಕರ್ ಈ ಯೋಜನೆ ಏನನ್ನ ಸೂಚಿಸುತ್ತದೆ? ವಾಟ್ ಡಸ್ ಭಾಸ್ಕರ್ ಸ್ಟ್ಯಾಂಡ್ ಫಾರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ್ ಸ್ಟಾರ್ಟ್ಅಪ್ ನಾಲೆಜ್ ಆಕ್ಸೆಸ್ ರಿಜಿಸ್ಟ್ರಿ, ಅಂದರೆ ಭಾರತ್ ಸ್ಟಾರ್ಟ್ಅಪ್ ನಾಲೆಜ್ ಆಕ್ಸೆಸ್ ರಿಜಿಸ್ಟ್ರಿ ಅಂತಕ್ಕಂಥದ್ದು ಸೊ ಈ ಒಂದು ಭಾಸ್ಕರ್ನ ವಿಸ್ತೃತವಾಗಿರ್ತಕ್ಕಂಥ ರೂಪವಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಭಾಸ್ಕರ್ ಅನ್ನ ಲಾಂಚ್ ಮಾಡಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಕರಿತೇವೆ. ಅಂದ್ರೆ ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಏನಿರುತ್ತೆ, ಸೊ ಇವರು ಲಾಂಚ್ ಮಾಡಿರ್ತಕ್ಕಂಥ ಇನ್ನೊಂದು ಉಪಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಭಾರತ್ ಸ್ಟಾರ್ಟ್ಅಪ್ ನಾಲೆಜ್ ಆಕ್ಸೆಸ್ ರಿಜಿಸ್ಟ್ರಿ ಅಂತ ಕರಿತೇವೆ. ಸೊ ಇದು ಏನು, ಈ ಒಂದು ಕಾರ್ಯಕ್ರಮ ಏನು ಅಂತ ನಾವು ನೋಡೋದಾದ್ರೆ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅಂದ್ರೆ ಒಂದು ಕೀಲೀಕರಿಸಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಏನಿರುತ್ತೆ ಅದನ್ನ ರೆವಲ್ಯೂಷನೈಸ್ ಅಥವಾ ಕ್ರಾಂತಿಕಾರಿಗೊಳಿಸ್ತಕ್ಕಂಥ ಒಂದು ಕೆಪಾಸಿಟಿ ಅಥವಾ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಸೊ ಈ ಒಂದು ಭಾಸ್ಕರ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್? ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಸೊ ಅದರಲ್ಲಿ ನಾವು ಯಾರ್ಯಾರನ್ನ ಕನೆಕ್ಟ್ ಮಾಡ್ತೀವಿ ಅಂದ್ರೆ ಈ ಒಂದು ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರನ್ನ ಒಂದೇ ಪ್ಲಾಟ್ಫಾರ್ಮ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಉದ್ದೇಶ ಇದಾಗಿರುತ್ತೆ. ಸೊ ಯಾರ್ಯಾರನ್ನ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಸ್ಟಾರ್ಟ್ಅಪ್ಸ್, ಅಂದ್ರೆ ಭಾರತ ದೇಶದಲ್ಲಿ ಯಾವ್ಯಾವ ಸ್ಟಾರ್ಟ್ಅಪ್ಸ್ ಇರುತ್ತೆ ಸೊ ಅವರನ್ನ ಇಲ್ಲಿ ಕನೆಕ್ಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಇನ್ವೆಸ್ಟರ್ಸ್, ಅಂದ್ರೆ ಇವಾಗ ಸ್ಟಾರ್ಟ್ಅಪ್ ಮಾಡೋರಿಗೆ ಐಡಿಯಾ ಇರುತ್ತೆ, ಸೊ ಆ ಐಡಿಯಾವನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವರಲ್ಲಿ ಹಣ ಇರೋದಿಲ್ಲ. ಸೊ ಆ ರೀತಿಯ ಸ್ಟಾರ್ಟ್ಅಪ್ಗಳನ್ನ ಇನ್ವೆಸ್ಟರ್ಸ್ಗೆ ತೋರಿಸ್ತಕ್ಕಂಥ ಕೆಲಸವನ್ನ ಈ ಒಂದು ಪ್ಲಾಟ್ಫಾರ್ಮ್ಗಳ ಮುಖಾಂತರ ನಾವು ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೆಂಟೋರ್ಸ್ ಅಥವಾ ಮಾರ್ಗದರ್ಶಕರ ಮುಖಾಂತರ, ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ಸೇವೆಗಳನ್ನ ನೀಡ್ತಕ್ಕಂಥವ್ರು, ಅದಾದ್ಮೇಲೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಎಂಟಿಟೀಸ್ ಏನಿರ್ತವೆ ಸೊ ಅವರೆಲ್ಲರನ್ನ ಒಂದೇ ಪ್ಲಾಟ್ಫಾರ್ಮ್ಗೆ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಭಾಸ್ಕರ್ ಅಂತಕ್ಕಂಥ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಭಾರತ ದೇಶದ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಈಚ್ ಪಾರ್ಟಿಸಿಪೆಂಟ್ ಅಂದ್ರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ID ಕಾರ್ಡ್ ಅನ್ನ ಕೊಡ್ತಾರೆ. ಆ ಒಂದು ID ಕಾರ್ಡ್ ಅನ್ನ ನಾವು ಭಾಸ್ಕರ್ ID ಅಂತ ಹೇಳ್ತೇವೆ. ಸೊ ಈ ಒಂದು ಭಾಸ್ಕರ್ ID ಏನಿರುತ್ತೆ ಸೊ ಇದರ ಮುಖಾಂತರ ಅವರಿಗೆ ಒಂದು ಪರ್ಸನಲೈಸ್ಡ್ ಡ್ಯಾಶ್ ಬೋರ್ಡ್ ಅನ್ನ ಕೊಡ್ತಾರೆ. ಸೊ ಅವರು ಆ ಒಂದು ಡ್ಯಾಶ್ ಬೋರ್ಡ್ ನ ಮುಖಾಂತರ ಆ ಸ್ಟಾರ್ಟ್ಅಪ್ ಅನ್ನ ಅವರು ಎಕ್ಸಿಬಿಟ್ ಮಾಡಬಹುದಾಗಿರುತ್ತೆ. ಸೊ ಅದರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರಿಸೋರ್ಸಸ್ ಆಕ್ಸೆಸ್ ಅಂದರೆ ಸಪೋರ್ಟ್ ಸರ್ವಿಸಸ್ ಅಂಡ್ ಟೂಲ್ಸ್ ಟು ಆಕ್ಸಿಲರೇಟ್ ಗ್ರೋತ್, ಅಂದರೆ ಅವರಿಗೆ ಆ ಒಂದು ಸ್ಟಾರ್ಟ್ಅಪ್ಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳೇನಿರ್ತವೆ ಸೊ ಅದರ ಒಂದು ಮಾಹಿತಿಯನ್ನು ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ಅವರು ತ್ವರಿತವಾಗಿ ಕಳಿಸಬಹುದಾಗಿರುತ್ತೆ. ಸೊ ಇದರ ಮುಖಾಂತರ ಆ ಒಂದು ಸ್ಟಾರ್ಟ್ಅಪ್ಪನ್ನು ಅತಿ ವೇಗವಾಗಿ ಬೆಳೆಸಲಿಕ್ಕೆ ಅನುಕೂಲಕರವಾಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಇನಿಷಿಯಲಿ ಇದನ್ನು ನಮ್ಮ ಭಾರತ ದೇಶದ ಮಟ್ಟಿಗೆ ಮಾತ್ರ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಗ್ರ್ಯಾಜುಯಲಿ ಇದನ್ನು ಗ್ಲೋಬಲಿ ಅಥವಾ ಜಾಗತಿಕವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ
ಉದ್ದೇಶವನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ವರುಣ ಮಿತ್ರ ತರಬೇತಿಯ ಕಾರ್ಯಕ್ರಮದ ಪ್ರಾಥಮಿಕ ಗಮನ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ದಿ ವರುಣ ಮಿತ್ರ ಟ್ರೈನಿಂಗ್ ಪ್ರೋಗ್ರಾಮ್? ಸೊ ನಮ್ಮ ಕರ್ನಾಟಕದಲ್ಲಿ ವರುಣ ಮಿತ್ರ ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರುಣ ಅಂದರೆ ಇದು ನೀರಿಗೆ ಸಂಬಂಧಪಟ್ಟಿದ್ದು ವೈಜ್ಞಾನಿಕ ವಿನ್ಯಾಸ ಮತ್ತು ಪರ್ಕೊಲೇಷನ್ ಹೊಂಡಗಳನ್ನು ಅಗೆಯುವುದು. ಸೈಂಟಿಫಿಕಲಿ ಡಿಸೈನಿಂಗ್ ಅಂಡ್ ಡಿಗ್ಗಿಂಗ್ ಪರ್ಕೊಲೇಷನ್ ಪಿಟ್ಸ್. ನಾವು ವಾಟ್ ಯು ಮೀನ್ ಬೈ ದಿಸ್? ಸೊ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ಕೊಯ್ಲು ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ವೈಜ್ಞಾನಿಕವಾಗಿ ಅಂದರೆ ಆ ಒಂದು ಹೊಂಡಗಳನ್ನು ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೇವೆ, ಸೊ ಅದನ್ನು ವೈಜ್ಞಾನಿಕವಾಗಿ ಕ್ರಿಯೇಟ್ ಮಾಡುವ ಮುಖಾಂತರ ಸೊ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಮಳೆ ನೀರು ಕೊಯ್ಲನ್ನು ಹೆಚ್ಚಿಗೆ ಮಾಡಲಿಕ್ಕೆ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ವರುಣ ಮಿತ್ರ ಅಂತ ಕರಿತೇವೆ. ಸೊ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಚಾಲನೆಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು BWSSB ವರುಣ ಮಿತ್ರ ಟ್ರೈನಿಂಗ್ ಟು ಎಕ್ಸ್ಪ್ಯಾಂಡ್ ಸ್ಕಿಲ್ಡ್ ವರ್ಕ್ ಫೋರ್ಸ್ ಅಂದರೆ ಈ ಒಂದು BWSSB ವತಿಯಿಂದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ತರಬೇತಿ ಕಾರ್ಯಕ್ರಮವನ್ನು ನಾವು ವರುಣ ಮಿತ್ರ ಅಂತ ಕರಿತೇವೆ. ಸೊ ಇದರಿಂದ ಈ ಒಂದು ನುರಿತ ಉದ್ಯೋಗಿಗಳನ್ನು ಅಂದರೆ ಆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ವೈಜ್ಞಾನಿಕವಾಗಿ ನಾವು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಅಂತ ಕರಿತೇವೆ. ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವು ವರುಣ ಮಿತ್ರ ಅಂತ ಕರಿತೇವೆ. ಸೊ ಇದರ ಮುಖಾಂತರ ಸೈಂಟಿಫಿಕಲಿ ಡಿಸೈನ್ಡ್ ಅಂಡ್ ಡಿಗ್ಗಿಂಗ್ ಪರ್ಕೊಲೇಷನ್ ಪಿಟ್ಸ್ ಅಂತ ಕರಿತೇವೆ. ಪರ್ಕೊಲೇಷನ್ ಅಂದರೆ ನೀರನ್ನು ಹಿಂಗಿಸ್ಕೊಳ್ತಕ್ಕಂಥ ಒಂದು ಹೊಂಡಗಳನ್ನು ವೈಜ್ಞಾನಿಕವಾಗಿ ಹೇಗೆ ನಿರ್ಮಾಣ ಮಾಡೋದು ಅನ್ನೋದರ ಕುರಿತಾಗಿ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೆಲವೊಂದು ಕೊಲ್ಯಾಬರೇಷನ್ಸ್ ಅನ್ನು ಮಾಡ್ಕೊಂಡಿರ್ತಾರೆ. ಯಾರ್ಯಾರ ಜೊತೆ ಕೊಲ್ಯಾಬರೇಷನ್ ಮಾಡ್ಕೊಳ್ತಾರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನಿಯರ್ಶಿಪ್ ಆ್ಯಂಡ್ ಲೈವ್ಲಿಹುಡ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ಅಂದರೆ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಂದರೆ ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಸೊ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಫೋಕಸ್ಡ್ ಏರಿಯಾಸ್ ಅಂದರೆ ಯಾವ ವಲಯಗಳಲ್ಲಿ ಅವರು ಹೆಚ್ಚಾಗಿ ಕೇಂದ್ರೀಕರಿಸ್ತಾರೆ ಅಂತ ನಾವು ನೋಡೋದಾದ್ರೆ ಎಂಫಸೈಸಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಅಂದರೆ ಈ ಒಂದು ಮಳೆ ನೀರು ಕೊಯ್ಲು ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ರೇಸ್ ಅವೇರ್ನೆಸ್ ಅಬೌಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಎನ್ಕರೇಜಿಂಗ್ ಇಟ್ಸ್ ಇಂಪ್ಲಿಮೆಂಟೇಷನ್ ಅಂದರೆ ಈ ಒಂದು ಮಳೆ ಕೊಯ್ಲಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಅದರ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಅಥವಾ ಅದನ್ನು ಬಳಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಫ್ಯೂಚರ್ ಅಥವಾ ಭವಿಷ್ಯದ ಪರಿಣಾಮಗಳನ್ನು ನಾವು ನೋಡೋದಾದ್ರೆ ಸೊ ಸಸ್ಟೈನಬಲ್ ಯೂಸೇಜ್ ಆಫ್ ವಾಟರ್ ಅಂತ ಹೇಳ್ತೇವೆ. ಆಬ್ವಿಯಸ್ಲಿ ನಮ್ಮ ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ಲಿ ಸೊ ಈ ಒಂದು ಕಾವೇರಿ ವಾಟರ್ ಮೇಲೆ ನಾವು ಹೆಚ್ಚಾಗಿ ಡಿಪೆಂಡ್ ಆಗಿರೋದನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ದೆ ಆದಲ್ಲಿ ದ ಡಿಪೆಂಡೆನ್ಸ್ ಆನ್ ಕಾವೇರಿ ವಾಟರ್ ಅನ್ನು ನಾವು ರಿಡ್ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಅನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಏರ್ಬಸ್ ಜೆಫಿರ್ ಎಷ್ಟು ಸಮಯದವರೆಗೆ ನಿರಂತರ ಹಾರಾಟವನ್ನು ಪ್ರದರ್ಶಿಸಿದೆ? ಸೊ ಹೌ ಲಾಂಗ್ ಆಸ್ ದಿ ಏರ್ಬಸ್ ಜೆಫಿರ್ ಡೆಮಾನ್ಸ್ಟ್ರೇಟೆಡ್ ಕಂಟಿನ್ಯೂಸ್ ಫ್ಲೈಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 64 ಡೇಸ್. ಅಂದರೆ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏರ್ಬಸ್ ಅನ್ನು ನಾವು ಜೆಫಿರ್ ಅಂತ ಕರಿತೇವೆ. ಅಂದರೆ ಇದು ಆಕಾಶದಲ್ಲಿ ಸೊ ನಿರಂತರವಾಗಿ ತೇಲ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದು ಎಷ್ಟು ಕಾಲದವರೆಗೆ ನಿರಂತರವಾಗಿ ಫ್ಲೈ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 64 ಆಗಿರುತ್ತೆ. ಸೊ ಈ ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣವೇನು ಅಂದರೆ ಸೊ ಇದಕ್ಕಿಂತ ಬೆಟರ್ ಆಗಿರ್ತಕ್ಕಂಥ ಏರ್ ಬಸ್ ಅನ್ನು ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನು ನಾವು ಸೂಡೋ ಸ್ಯಾಟಲೈಟ್ ಸೋಲಾರ್ ಪ್ಲೇನ್ ಅಂತ ಕರಿತೇವೆ. ಸೂಡೋ ಅಂದರೆ ಮಿಥ್ಯ, ಸೊ ಉಪಗ್ರಹ ಸೌರ ವಿಮಾನ ಅಂತ ಕರಿತೇವೆ. ಸೊ ಯೂಶಲಿ ಸ್ಯಾಟಲೈಟ್ ಅಂದರೆ ನಮಗೆ ಗೊತ್ತಿರ್ತಕ್ಕಂಥ ನಾಲೆಜ್ ಏನು ಅಂದರೆ ಸೊ ಅದನ್ನು ರಾಕೆಟ್ಗಳ ಮುಖಾಂತರ ನಾವು ಲಾಂಚ್ ಮಾಡ್ತಕ್ಕಂಥದ್ದು. ಸೊ ಒಂದ್ಸತಿ ಲಾಂಚ್ ಮಾಡಿದಾದ್ಮೇಲೆ ಅದು ಸ್ಪೇಸ್ಗೆ ಹೋಗಿ ರೀಚ್ ಆದಮೇಲೆ ಅದು ಮತ್ತೆ ವಾಪಸ್ ಬರೋದಿಲ್ಲ. ಅಂದರೆ ಅದು ಡೆಸ್ಟ್ರಾಯ್ ಆದಮೇಲೆ ಅದು ವಾಪಸ್ ಬರುತ್ತೆ ಅಥವಾ ಸ್ಪೇಸಲ್ಲಿ ಬಂದು ಬರ್ನ್ ಆಗುತ್ತೆ. ಬಟ್ ಈ ಒಂದು ಸಿಸ್ಟಮ್ ಏನು ಅಂದರೆ ಅದು ಫ್ಲೈ ಆಗ್ತಾ ಇರುತ್ತೆ. ಸೊ ಅದು ಇಷ್ಟು ದಿನಗಳ ಕಾಲ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಎಂಡ್ಯೂರೆನ್ಸ್ ಇರುತ್ತೆ. ಆ ಸಹಿಷ್ಣುತೆ ಮುಗಿದ ನಂತರ ಅದು ಭೂಮಿಗೆ ಬರ್ತಕ್ಕಂಥ ಒಂದು ಸಿಸ್ಟಮ್
ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಸೂಡೋ ಸ್ಯಾಟಲೈಟ್ ಅಂತ ಕರಿತೇವೆ. ಸ್ಯಾಟಲೈಟ್ ಆದ್ರೆ ಅದು ಒನ್ಸ್ ಫಾರ್ ಆಲ್ ಅದು ಹೊರಟೋಗುತ್ತೆ. ಸೂಡೋ ಅಂದ್ರೆ ಇದು ಮಿಥ್ಯವಾಗಿರ್ತಕ್ಕಂಥ ಉಪಗ್ರಹವಾಗಿರುತ್ತೆ. ಸೊ ಅದರ ಸಹಿಷ್ಣುತೆ ಮುಗಿದ ನಂತರ ಅದು ಮತ್ತೊಮ್ಮೆ ಭೂಮಿಗೆ ವಾಪಸ್ ಬರ್ತಕ್ಕಂಥ ಒಂದು ಏರ್ ಬಸ್ ಆಗಿರುತ್ತೆ. ಈ ರೀತಿಯ ಏರ್ ಬಸ್ ಅನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಸಹಿಷ್ಣುತೆ ಎಷ್ಟಿರುತ್ತೆ ಅಂದ್ರೆ 90 ಡೇಸ್ ವರೆಗೂ ಅದು ನಿರಂತರವಾಗಿ ಫ್ಲೈ ಆಗ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಸೊ ಇದರ ಒಟ್ಟು ತೂಕ 500 kg ಇರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಎಷ್ಟು ಆಲ್ಟಿಟ್ಯೂಡ್ ಅಥವಾ ಎಷ್ಟು ಎತ್ತರಕ್ಕೆ ಇದನ್ನ ನಾವು ಫ್ಲೈ ಮಾಡಬಹುದಾಗಿರುತ್ತೆ ಅಂದ್ರೆ 70,000 ಫೀಟ್ ಅಥವಾ 70,000 ಅಡಿಗಳಷ್ಟು ಎತ್ತರಕ್ಕೆ ಸೊ ಇದನ್ನ ಫ್ಲೈಟ್ ಮಾಡಬಹುದಾಗಿರ್ತಕ್ಕಂಥ ಒಂದು ಸೂಡೋ ಸ್ಯಾಟಲೈಟ್ ಆಗಿರುತ್ತೆ. ಸೊ ಇದು ಸೋಲಾರ್ ಪವರ್ಡ್ ಆಗಿರುತ್ತೆ, ಅಂದ್ರೆ ಸೌರ ಚಾಲಿತವಾಗಿರ್ತಕ್ಕಂಥ ಒಂದು ಪ್ಲೇನ್ ಆಗಿರುತ್ತೆ. ಸೊ ಇದು 90 ಡೇಸ್ ವರೆಗೂ ಇದು ಫ್ಲೈ ಆಗ್ತಕ್ಕಂಥ ಅಂದ್ರೆ ನಿರಂತರವಾಗಿ 90 ದಿನಗಳ ಕಾಲ ಇದು ಫ್ಲೈ ಆಗ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಯಾರು ಇದನ್ನ ಅಭಿವೃದ್ಧಿ ಪಡಿಸಿರ್ತಾರೆ ಅಂದ್ರೆ ಸೊ ಇದನ್ನ ನಾವು ಟೆಕ್ನಿಕಲಿ ಏನಂತ ಕರಿತೇವೆ ಅಂದ್ರೆ ಹೈ ಆಲ್ಟಿಟ್ಯೂಡ್ ಪ್ಲಾಟ್ಫಾರ್ಮ್ ಅಂತ ಕರಿತೇವೆ ಅಥವಾ HAP ಅಂತ ಕರಿತೇವೆ ಇನ್ ಶಾರ್ಟ್. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ನಮ್ಮ ಬೆಂಗಳೂರಿನ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಂತ ಹೇಳ್ತೇವೆ. ಸೊ ಇವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಹ್ಯಾಪ್ ಇದಾಗಿರುತ್ತೆ. ಸೊ ಇದರ ಕೇಪಬಿಲಿಟೀಸ್ ಅಥವಾ ಸಾಮರ್ಥ್ಯಗಳನ್ನ ನಾವು ನೋಡೋದಾದ್ರೆ ಆಸ್ ವಿ ಆಲ್ ನೋ ಇದು 90 ಡೇಸ್ ವರೆಗೂ ಕಂಟಿನ್ಯೂಸ್ ಆಗಿ ಫ್ಲೈ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. 17 to 20 ಕಿಲೋಮೀಟರ್ ಆಲ್ಟಿಟ್ಯೂಡ್ ಅಂದ್ರೆ 17ರಿಂದ 20 ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ನಮ್ಮ ವಾಯುಮಂಡಲದಲ್ಲಿ 17ರಿಂದ 20 ಕಿಲೋಮೀಟರ್ ಎತ್ತರಕ್ಕೆ ರೀಚ್ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇಟ್ ಈಸ್ ಡಿಸೈನ್ ಫಾರ್ ಡೇ ಅಂಡ್ ನೈಟ್ ಆಪರೇಷನ್ ಅಂದ್ರೆ ಇದು ಹಗಲಿನ ವೇಳೆ ಕೂಡ ಕಾರ್ಯ ಮಾಡುತ್ತೆ ಮತ್ತೆ ರಾತ್ರಿಯ ವೇಳೆ ಕೂಡ ಕಾರ್ಯವನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಇದರ ಅಪ್ಲಿಕೇಶನ್ಸ್ ಅಂದ್ರೆ ಇದನ್ನ ನಾವು ಎಲ್ಲೆಲ್ಲಿ ಬಳಸಬಹುದು ಅಂತ ನಾವು ನೋಡೋದಾದ್ರೆ ಸೊ ಇಂಟೆಲಿಜೆನ್ಸ್ ಮತ್ತೆ ಸರ್ವಿವಲೆನ್ಸ್ ಅಂಡ್ ರೆಕಾಯ್ನೆಸೆನ್ಸ್ ಮಿಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಗುಪ್ತಾಚರ ಆಗಿರ್ಬೋದು, ಕಣ್ಕಾವಲು ಆಗಿರ್ಬೋದು ಮತ್ತೆ ವಿಚಕ್ಷಣ ಕಾರ್ಯಾಚರಣೆಗಳು. ಇದರ ಅರ್ಥ ಏನು ಅಂದ್ರೆ ಪ್ರೊವೈಡ್ ಬ್ಯಾಟಲ್ ಫೀಲ್ಡ್ ಕಮ್ಯುನಿಕೇಶನ್ಸ್ ಅಂದ್ರೆ ಏನಾದರೂ ಯುದ್ಧಗಳಾದಾಗ ಆ ಯುದ್ಧ ಭೂಮಿಯ ಸಂವಹನಗಳನ್ನ ನಾವು ಸುಲಭವಾಗಿ ಪಡೆಯಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಎನಿಮಿ ಟೆರಿಟರೀಸ್ ಏನಿರ್ತವೆ ಅಂದ್ರೆ ಶತ್ರು ಪ್ರದೇಶಗಳನ್ನ ಮೇಲ್ವಿಚಾರಣೆ ಮಾಡಬಹುದಾಗಿರ್ತಕ್ಕಂಥ ಒಂದು ಕೆಲಸಗಳಿಗೆ ಸೊ ಈ ಒಂದು ಹ್ಯಾಪ್ ಅನ್ನ ನಾವು ಬಳಸ್ಕೊಳ್ಬಹುದಾಗಿರುತ್ತೆ. ಸೊ ಅಡಿಷನಲಿ ಇದರ ಜೊತೆಗೆ ಇದು ಕೆಲವೊಂದು ಪ್ರದೇಶಗಳಲ್ಲಿ ಈಗ ಮೊಬೈಲ್ ನೆಟ್ವರ್ಕ್ ಕೆಲಸ ಮಾಡೋದಿಲ್ಲ. ರಿಮೋಟ್ ಪ್ಲೇಸಸ್ ಆಫ್ ಇಂಡಿಯಾದಲ್ಲಿ ಸೊ ಮೊಬೈಲ್ ನೆಟ್ವರ್ಕ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಈ ಒಂದು ಹ್ಯಾಪ್ಗಳ ಮುಖಾಂತರ ಮೊಬೈಲ್ ನೆಟ್ವರ್ಕ್ ಅನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವು ವೃದ್ಧಿ ಮಾಡಬಹುದಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಇದಾಗಿರುತ್ತೆ. ಸೊ ಇದರ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ ಇದು ತುಂಬಾ ಚೀಪರ್ ಅಂದ್ರೆ ಅಗ್ಗವಾಗಿರುತ್ತೆ, ಮೋರ್ ವರ್ಸಟೈಲ್ ಆಗಿರುತ್ತೆ ಅಂದ್ರೆ ಬಹುಮುಖಿ ಆಗಿರುತ್ತೆ ಅಂದ್ರೆ ಬೇರೆ ಬೇರೆ ಬಳಕೆಗಳಿಗೆ ಇದನ್ನ ನಾವು ಸುಲಭವಾಗಿ ಕಸ್ಟಮೈಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈಸಿ ಟು ಡಿಪ್ಲಾಯ್ ಅಂದ್ರೆ ಇದನ್ನ ನಾವು ನಿಯೋಜನೆ ಮಾಡ್ತಕ್ಕಂಥದ್ದು ಬಹಳ ಈಸಿ. ಸ್ಟೇ ಏರ್ಬಾರ್ನ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ ಅಂದ್ರೆ ಅದು ನಿರಂತರವಾಗಿ ಏರ್ಬಾರ್ನ್ ಅಥವಾ ವಾಯುಗಾಮಿಯಾಗಿ ಅದು ತೇಲುವುದರಿಂದ ಸೊ ಇದರ ಪ್ರಯೋಜನಗಳನ್ನು ನಾವು ಹೆಚ್ಚಾಗಿ ಪಡೆಯಬಹುದಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ಡೆವಲಪ್ಮೆಂಟ್ ಅನ್ನ ಮುಂಚೆ ಮಾಡಿದ್ರ ಡೆಫಿನೆಟ್ಲಿ ಎಸ್. ಸೊ ಇದನ್ನು ನಾವು ಗ್ಲೋಬಲ್ ಕಾಂಟೆಕ್ಸ್ಟ್ ಅಂತ ಕರಿತೇವೆ. ಸೊ ಇದು ಓನ್ಲಿ ಫಂಕ್ಷನಿಂಗ್ ಹ್ಯಾಪ್ ವರ್ಲ್ಡ್ ಕರೆಂಟ್ಲಿ ಈಸ್ ಕಾಲ್ಡ್ ಆಸ್ ನಾನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಝೇಪಿರ್ ಅಂತ ನಾವು ಪ್ರಶ್ನೆಯಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ. ಇದು ಪ್ರಸ್ತುತವಾಗಿ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಏಕೈಕ ಹ್ಯಾಪ್ ಆಗಿರುತ್ತೆ. ಸೊ ಇದು ಕಂಟಿನ್ಯೂಸ್ಲಿ 64 ಡೇಸ್ ಮಾತ್ರ ಫ್ಲೈ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ನಮ್ಮ ಭಾರತ ದೇಶ ಈಗ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು 90 ಡೇಸ್ವರೆಗೂ ಫ್ಲೈ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದನ್ನ ಒರಿಜಿನಲಿ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಕ್ವಿನೆಟಿಕ್ ಅಂತ ಕರಿತೇವೆ. ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಝೇಪಿರ್ ಏನಿರುತ್ತೆ ಇದನ್ನ ವಿನ್ಯಾಸಗೊಳಿಸಿರ್ತಕ್ಕಂಥವ್ರು ಕ್ವಿನೆಟಿಕ್ ಅಂತ ಕರಿತೇವೆ. ಸೊ ಇದು UK ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಏನಿರುತ್ತೆ ಅಂದ್ರೆ UKಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯ ಏನಿರುತ್ತೆ ಸೊ ಅದರ ಒಂದು ಭಾಗವಾಗಿರ್ತಕ್ಕಂಥ ಕ್ವಿಂಟಿಕ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಡೆವಲಪ್ ಮಾಡಿದ ನಂತರ 2013ರಲ್ಲಿ ಇದನ್ನ ಸೋಲ್ಡ್ ಅಥವಾ ಮಾರಾಟ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸೊ ಉದ್ದನೆಯ ಆಮೆಯ ಸಂರಕ್ಷಣೆಯ ಪರಿಸ್ಥಿತಿ ಏನು? ಸೊ ವಾಟ್ ಇಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ದಿ ಎಲಾಂಗೇಟೆಡ್ ಟೊರ್ಟಾಯ್ಸ್? ಸೊ ಈ ಒಂದು ಟೊರ್ಟಾಯ್ಸ್ ಇದನ್ನ ನಾವು ಎಲಾಂಗೇಟೆಡ್ ಟೊರ್ಟಾಯ್ಸ್ ಅಂತ ಕರಿತೇವೆ. ಟೊರ್ಟಾಯ್ಸ್ ಅಲ್ಲಿ ಬಹಳ ವಿಧಗಳಿರ್ತವೆ. ಸೊ ಸಾಫ್ಟ್ ಶೆಲ್ ಅಂತ ಕೇಳಿರ್ತಾರ. ಅದಾದ್ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೊ ಇದು ಉದ್ದನೆಯ ಆಮೆ ಅಂತ ಕರಿತೇವೆ. ಇದರ ಸಂರಕ್ಷಣಾ ಸ್ಥಿತಿ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಅಥವಾ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೇವೆ. ಸೊ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಈ ಒಂದು ಪ್ರಭೇದದ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಇನ್ ಫಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಎಲಾಂಗೇಟೆಡ್ ಟರ್ಟಲ್ಸ್
ಸೊ ಸ್ಪಾಟೆಡ್ ಇನ್ ಅರಾವಳಿ. ಸೊ ಈ ಒಂದು ಅರಾವಳಿಸ್ ನೀವೇನು ನೋಡ್ತಾ ಇದ್ದೀರಾ, ಗುಜರಾತ್ನಿಂದ ಡೆಲ್ಲಿವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಈ ಒಂದು ಅರಾವಳಿ ರೇಂಜಸ್ ಏನಿರುತ್ತೆ, ಸೊ ಈ ಅರಾವಳಿ ರೇಂಜಸ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲಾಂಗೇಟೆಡ್ ಟೊಟಾಯ್ಸ್ ಕಂಡು ಬಂದಿರತಕ್ಕಂಥದ್ದನ್ನು ನಾವು ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಪಾಟ್ ಮಾಡಿರ್ತಕ್ಕಂಥ ಒಂದು ಸುದ್ದಿ ಇದಾಗಿರುತ್ತೆ. ಸೊ ಈ ಒಂದು ಟರ್ಟಲ್ ಅನ್ನ IUCN ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಕರಿತೇವೆ. ಸೊ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದ ಆಗಿರುತ್ತೆ. ಸೊ ಇದು ಎಕ್ಸಾಕ್ಟ್ಲಿ ಎಲ್ಲಿ ಸ್ಪಾಟ್ ಆಗಿರುತ್ತೆ ಅಂದ್ರೆ, ಸೊ ದಮ್ದಮಾ ಏರಿಯಾ, ಹರಿಯಾಣದ ಒಂದು ದಮ್ದಮಾ ಏರಿಯಾ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಇದು ಇತ್ತೀಚೆಗೆ ಕಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆವಾಸ ಸ್ಥಾನ ಹೇಗಿರುತ್ತೆ ಅಥವಾ ಇದರ ಹ್ಯಾಬಿಟ್ಯಾಟ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸಾಲ್ ಡೆಸಿಡಿಯಸ್ ಅಂಡ್ ಹಿಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಅಕ್ರಾಸ್ ದಿ ಸೌತ್ ಈಸ್ಟ್ ಏಷ್ಯಾ. ಇದು ನಮ್ಮ ಭಾರತ ಆಗಿರ್ಬೋದು, ಇವನ್ ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಸೊ ಬಾಂಗ್ಲಾದೇಶ ಆಗಿರ್ಬೋದು, ಈ ರೀತಿಯ ಭಾಗಗಳಲ್ಲಿ ಅಂದ್ರೆ ಮೇಜರ್ಲಿ ಒಂದು ಆಗ್ನೇಯ ಏಷ್ಯಾ ಅಥವಾ ಸೌತ್ ಈಸ್ಟ್ ಏಷ್ಯಾ ಭಾಗಗಳಲ್ಲಿ ಇದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ರೀತಿಯ ಕಾಡುಗಳಲ್ಲಿ ಇದು ಕಂಡು ಬರುತ್ತೆ ಅಂದ್ರೆ, ಸಾಲ್ ಪತನಶೀಲ ಮತ್ತು ಗುಡ್ಡಗಾಡು ನಿತ್ಯ ಹರಿದ್ವರ್ಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಈ ಒಂದು ಸ್ಪೀಶೀಸ್ ಏನಿರುತ್ತೆ, ಇಟ್ ಈಸ್ ನಾಟ್ ನೇಟಿವ್ ಟು ಅರಾವಳಿ. ಸೊ ಈಗ ಅರಾವಳಿಯಲ್ಲಿ ಇದೇನು ಕಂಡು ಬಂದಿದೆ ಅಲ್ಲಿಗೆ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಣಿ ಅಲ್ಲ. ಸೊ ಅದರ ಅರ್ಥ ಏನು ಅಂದ್ರೆ, ಅದು ಬೇರೆ ಕಡೆಯಿಂದ ಮೈಗ್ರೇಟ್ ಆಗಿ ಬಂದಿರತಕ್ಕಂಥ ಒಂದು ಜೀವಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದಕ್ಕೆ ಇರ್ತಕ್ಕಂಥ ಥ್ರೆಟ್ಸ್ ಏನು ಅಂದ್ರೆ, ಎಕ್ಸ್ಪ್ಲಾಯ್ಟೇಷನ್ ಫಾರ್ ಫುಡ್ ಅಂಡ್ ಟ್ರೆಡಿಷನಲ್ ಮೆಡಿಸಿನ್ಸ್, ಅಂದ್ರೆ ಇದನ್ನ ಆಹಾರವಾಗಿ ಕನ್ಸ್ಯೂಮ್ ಮಾಡುವ ಕಾರಣದಿಂದ, ಮತ್ತೆ ಸಾಂಪ್ರದಾಯಿಕ ಔಷಧಿಗಳನ್ನ ಇದರಿಂದ ತಯಾರಿ ಮಾಡುವ ಕಾರಣದಿಂದ, ಮತ್ತೆ ಇದರ ಹ್ಯಾಬಿಟಾಟ್ ಲಾಸ್ ಅಥವಾ ನಾವು ಅರಣ್ಯ ನಾಶವನ್ನ ಮಾಡ್ತಾ ಇರುವ ಕಾರಣದಿಂದ, ಸೊ ಇವುಗಳ ಸಂಖ್ಯೆ ತೀವ್ರವಾಗಿ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಗುರುತಿಸಲು ಕರ್ನಾಟಕ ಯಾವ ಕಾರ್ಯಕ್ರಮವನ್ನು ಆಯೋಜಿಸಿತ್ತು? ಸೊ ವಾಟ್ ಇವೆಂಟ್ ಡಿಡ್ ಕರ್ನಾಟಕ ಆರ್ಗನೈಸ್ ಟು ಮೇಕ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಿಸ್ಟಾರಿಕ್ 2500 ಕಿಲೋಮೀಟರ್ ಲಾಂಗ್ ಹ್ಯೂಮನ್ ಚೈನ್, ಅಂದರೆ ಐತಿಹಾಸಿಕ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವ ಮುಖಾಂತರ ಸೊ ಈ ಒಂದು ಅಂತಾರಾಷ್ಟ್ರೀಯ ಸಂವಿಧಾನ ಡೆಮೋಕ್ರಸಿ ದಿನ ಅಥವಾ ಪ್ರಜಾಪ್ರಭುತ್ವ ದಿನ ಏನಿದೆ, ಸೊ ಇದನ್ನು ಆಚರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಮಾಡುವ ಮುಖಾಂತರ ಒಂದು ದಾಖಲೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಅಥವಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ. ಸೊ ಈ ಒಂದು ದಿನದಂದು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡುವ ಮುಖಾಂತರ ಸೊ ಒಂದು ಸಾಲಿಡಾರಿಟಿಯನ್ನ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸಿಂಬಲ್ ಆಫ್ ಈಕ್ವಾಲಿಟಿ ಅಂದ್ರೆ ಸಮಾನತೆಯ ಒಂದು ಸೂಚಕವಾಗಿ, ಯೂನಿಟಿ ಅಂದ್ರೆ ಒಂದು ಏಕೀಕರಣ ಆಗಿರ್ಬೋದು, ಫ್ರೆಟರ್ನಿಟಿ ಭ್ರಾತೃತ್ವ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಪಾರ್ಟಿಸಿಪೇಟಿವ್ ಗವರ್ನೆನ್ಸ್ ಅಥವಾ ಈ ಒಂದು ಆಡಳಿತದಲ್ಲಿ ಒಂದು ಪಾರ್ಟಿಸಿಪೇಷನ್ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಸಿಂಬಲೈಸ್ ಮಾಡುವ ಕಾರಣದಿಂದ ಸೊ ಈ ಒಂದು ಮಾನವ ಸರಪಳಿಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಎಕ್ಸ್ಪೆಕ್ಟೆಡ್ ಟು ಬಿ ವರ್ಲ್ಡ್ ರೆಕಾರ್ಡ್. ಸೊ ಇನ್ನೂ ಕೂಡ ಆಡ್ ಮಾಡಲಾಗಿಲ್ಲ. ಸೊ ಇದನ್ನ ಅಬ್ಸರ್ವ್ ಮಾಡಲಿಕ್ಕೆ ಲಂಡನ್ ಇಂದ ಒಂದು ಟೀಮ್ ಕೂಡ ಬಂದಿತ್ತು. ಅಧಿಕೃತವಾಗಿ ಇದು ದಾಖಲೆಯಾಗಿ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಎಕ್ಸ್ಪೆಕ್ಟೆಡ್ ಅಂದ್ರೆ ನಿರೀಕ್ಷೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಕೇಲ್ ಅಂಡ್ ಪಾರ್ಟಿಸಿಪೇಷನ್ ನೋಡೋದಾದ್ರೆ, ಸೊ ಇದರ ಉದ್ದ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, 2500 ಕಿಲೋಮೀಟರ್ ವರೆಗೂ ಇದನ್ನು ನಾವು ಮಾಡಿರ್ತೇವೆ. ಸೊ ಇದು 31 ಜಿಲ್ಲೆಗಳನ್ನು ಕವರ್ ಮಾಡಿರ್ತೇವೆ, 31 ಡಿಸ್ಟ್ರಿಕ್ಟ್ಸ್ಗಳನ್ನು ಕವರ್ ಮಾಡಿರ್ತೇವೆ. ಸೊ ಬೀದರ್ನಿಂದ ಪ್ರಾರಂಭವಾಗಿ ಚಾಮರಾಜನಗರದವರೆಗೆ ಇದನ್ನು ಸ್ಪ್ರೆಡ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದರಲ್ಲಿ 25 ಲ್ಯಾಕ್ ಪಾರ್ಟಿಸಿಪೇಷನ್ ಅಂದರೆ 25 ಲಕ್ಷ ಜನರು ಈ ಒಂದು ಇವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಲೀಡರ್ಶಿಪ್ ಅಂದರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯರವರು ಇನ್ ಫ್ರಂಟ್ ಆಫ್ ವಿಧಾನಸೌಧ ಇದನ್ನ ಲಾಂಚ್ ಮಾಡಿರ್ತಾರೆ ಅಥವಾ ಇದನ್ನು ಲೀಡ್ ಆಗಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸ್ ದಿ ಇವೆಂಟ್ ಇನ್ ಕೊಲಾಬ್ರೇಷನ್ ವಿತ್ ದಿ ಸಿವಿಲ್ ಸೊಸೈಟಿ, ಅಂದರೆ ಈ ಒಂದು ಸಿವಿಲ್ ಸೊಸೈಟಿ ಅಂತ ನಾವೇನು ಹೇಳ್ತೇವೆ. ಸೊ ಇವರ ಜೊತೆ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದೊಂದಿಗೆ ಇನ್ನೊಂದು ಒಳ್ಳೆ ಕೆಲಸ ಕೂಡ ಮಾಡಿರ್ತಾರೆ. 10 ಲ್ಯಾಕ್ ಸ್ಯಾಪ್ಲಿಂಗ್ಸ್ ಅಂದರೆ 10 ಲಕ್ಷ ಸಸಿಗಳನ್ನು ಕೂಡ ನೆಡುವ ಮುಖಾಂತರ ಸೊ ಈ ಒಂದು ಎನ್ವೈರನ್ಮೆಂಟ್ ರಿಲೇಟೆಡ್ ಅಥವಾ ಎನ್ವೈರನ್ಮೆಂಟ್ ಫೇವರಿಂಗ್ ಆಗಿರ್ತಕ್ಕಂಥ ಒಂದು ಆಕ್ಟಿವಿಟಿಯನ್ನು ಕೂಡ ಇಲ್ಲಿ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇದನ್ನ ಯಾವಾಗಲೂ ಪ್ರತಿ ವರ್ಷ ಸೆಪ್ಟೆಂಬರ್ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ 2007
1997ನಲ್ಲಿ ಅಂಗೀಕಾರ ಮಾಡಿರುತ್ತೆ ಅಥವಾ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಪರ್ಪಸ್ ಅಥವಾ ಉದ್ದೇಶ ಏನು ಅಂದರೆ ಪ್ರಮೋಟ್ ಅಂಡ್ ಅಪ್ಹೋಲ್ಡ್ ದಿ ಪ್ರಿನ್ಸಿಪಲ್ಸ್ ಆಫ್ ಡೆಮಾಕ್ರಸಿ, ಅಂದರೆ ಈ ಒಂದು ಪ್ರಜಾಪ್ರಭುತ್ವದ ತತ್ವಗಳನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಎತ್ತಿ ಹಿಡಿಯುವ ಕಾರಣದಿಂದ ಸೊ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಟು ಎನ್ಕರೇಜ್ ಗವರ್ಮೆಂಟ್ಸ್ ಟು ಸ್ಟ್ರೆಂಥನ್ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಪ್ರಾಸೆಸಸ್, ಅಂದರೆ ದೇಶಗಳು ತಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸಂಸ್ಥೆಗಳಾಗಿರ್ಬೋದು ಮತ್ತು ಅವುಗಳ ಪ್ರಕ್ರಿಯೆಗಳನ್ನಾಗಿರ್ಬೋದು ಅದನ್ನು ಬಲಪಡಿಸುವ ಕಾರಣದಿಂದ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭೂಮಿಯ ಚಂದ್ರನ ಜೊತೆಯಲ್ಲಿ ತಾತ್ಕಾಲಿಕವಾಗಿ ಬರುವ ಮಿನಿ ಚಂದ್ರನ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಮಿನಿ ಮೂನ್ ದಟ್ ವಿಲ್ ಟೆಂಪರಲಿ ಅಕಂಪನಿ ಅರ್ತ್ಸ್ ಮೂನ್? ಸೊ ನಮ್ಮ ಭೂಮಿಗೆ ಇರ್ತಕ್ಕಂಥ ಒಂದೇ ನ್ಯಾಚುರಲ್ ಸ್ಯಾಟಲೈಟ್ ಯಾವುದು ಅಂದರೆ ಭೂಮಿ, ಐ ಮೀನ್ ಟು ಸೇ ಚಂದ್ರ. ಆ ಒಂದು ಚಂದ್ರನಿಗೆ ತಾತ್ಕಾಲಿಕವಾಗಿ ಇನ್ನೊಂದು ಚಂದ್ರ ಬರಲಿದೆ. ಸೊ ಅದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು 2024 ವರ್ಷ. ಇದಕ್ಕೆ PT5 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ನಮ್ಮ ಚಂದ್ರನಿಗೆ ಸ್ವಲ್ಪ ಕಾಲದವರೆಗೆ ಒಂದು ಮಿನಿ ಮೂನ್ ಅಂದರೆ ಚಿಕ್ಕದಾಗಿರ್ತಕ್ಕಂಥ ಚಂದ್ರ ಬರುತ್ತೆ. ಅದು ಟೆಂಪರರಿ ಆಗಿರುತ್ತೆ, ಹೀಗೆ ಬಂದು ಅದು ಹೀಗೆ ಹೊರಟೋಗುತ್ತೆ. ಸೊ ಇದು ಈ ರೀತಿಯಾಗಿ ಬಂದು ಭೂಮಿಯನ್ನು ಒಂದು ಆಲ್ಮೋಸ್ಟ್ ಒಂದು ಲೂಪನ್ನು ಕ್ರಿಯೇಟ್ ಮಾಡಿ ಸೊ ಅದಾದ ನಂತರ ಇದು ಎಕ್ಸಿಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅದನ್ನು ತನ್ನ ಕಡೆಗೆ ಪುಲ್ ಮಾಡುತ್ತೆ. ಸೊ ಅದಾದಮೇಲೆ ಆ ಒಂದು ವಸ್ತು ಗುರುತ್ವಾಕರ್ಷಣ ಶಕ್ತಿಯನ್ನು ತಪ್ಪಿಸಿಕೊಂಡು ಮತ್ತೆ ನಮ್ಮ ಅರ್ತ್ ಆರ್ಬಿಟಿಂದ ಎಲಿಮಿನೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಇದನ್ನು ಶಾರ್ಟ್ ಸ್ಟೇ ಅಥವಾ ತಾತ್ಕಾಲಿಕ ಚಂದ್ರ ಅಂತ ನಾವು ಇದನ್ನು ಕರಿಬೋದಾಗಿರುತ್ತೆ. ಸೊ ಇದನ್ನು ಅರ್ತ್ಸ್ ಮೂನ್ ವಿಲ್ ಸೂನ್ ಗೆಟ್ ಟೆಂಪರರಿ ಜೂನಿಯರ್ ಚಾಂಪಿಯನ್ ಅಂತ ಕರೀತಾರೆ. ಅದಕ್ಕೆ ಕಿರಿಯದಾಗಿರ್ತಕ್ಕಂಥ ಒಂದು ಕಂಪ್ಯಾನಿಯನ್ನ ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ರಿವಾಲ್ವ್ ಅವರ್ ಪ್ಲಾನೆಟ್ ಫಾರ್ 2 months, ಅಂದರೆ 2 ತಿಂಗಳುಗಳ ಕಾಲ ಅದು ನಮ್ಮ ಪ್ಲಾನೆಟನ್ನು ರಿವಾಲ್ವ್ ಮಾಡುತ್ತೆ. ಸೊ ಅದಾದಮೇಲೆ ಅದು ಎಸ್ಕೇಪ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ 2024 PT5 ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೂನ್ ಏನಿರುತ್ತೆ ಸೊ ಇದು ಬೇಸಿಕಲಿ ಆಸ್ಟಿರಾಯ್ಡ್ ಅಥವಾ ಇದೊಂದು ಕ್ಷುದ್ರ ಗ್ರಹವಾಗಿರುತ್ತೆ. ಇದನ್ನು ಡಿಸ್ಕವರಿ ಮಾಡಿರ್ತಕ್ಕಂಥ ವರ್ಷ ಆಗಸ್ಟ್ 7, 2024ರಲ್ಲಿ ಆಸ್ಟಿರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್, ಇದನ್ನು ಅಟ್ಲಾಸ್ ಅಂತ ಹೇಳ್ತೇವೆ. ಸೊ ಇದರ ಮುಖಾಂತರ ಈ ಒಂದು ಆಸ್ಟಿರಾಯ್ಡ್ ಅನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಡ್ಯೂರೇಷನ್ ಏನು ಅಂದರೆ ಇಟ್ ಈಸ್ ಕ್ಯಾಪ್ಚರ್ಡ್ ಬೈ ಅರ್ತ್ಸ್ ಗ್ರಾವಿಟಿ, ಅಂದರೆ ಭೂಮಿಯ ಗುರುತ್ವಾಕರ್ಷಣದ ಶಕ್ತಿಯಿಂದ ಅದನ್ನು ಕ್ಯಾಪ್ಚರ್ ಮಾಡಲಾಗುತ್ತೆ. ಸೆಪ್ಟೆಂಬರ್ 29ರಿಂದ ನವೆಂಬರ್ 25, 2024ರವರೆಗೂ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಅದನ್ನು ಹಿಡಿದಿಟ್ಟುಕೊಳ್ಳಲಾಗುತ್ತೆ. ಸೊ ಅದಾದಮೇಲೆ ಆ ಒಂದು ಗ್ರಾವಿಟಿನ ಎಸ್ಕೇಪ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಅ ಟೆಂಪರರಿ ಲೂಪ್ ಅರೌಂಡ್ ದಿ ಅರ್ತ್. ಲೂಪ್ ಅಂದರೆ ಒಂದು ಅಗ್ಗದ ರೀತಿಯಲ್ಲಿ ಅದು ನಮ್ಮ ಒಂದು ಭೂಮಿಯನ್ನು ತಾತ್ಕಾಲಿಕವಾಗಿ ಒಂದು ಸುತ್ತು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಸೈಜ್ ಮತ್ತು ಕಕ್ಷೆ, ಗಾತ್ರ ಮತ್ತು ಕಕ್ಷೆಯನ್ನು ನಾವು ನೋಡೋದಾದರೆ 10 ಮೀಟರ್ ಇನ್ ಡಯಾಮೀಟರ್, ಅಂದರೆ ಅದರ ವ್ಯಾಸ ಏನಿರುತ್ತೆ 10 ಮೀಟರ್ ವ್ಯಾಸವನ್ನು ಹೊಂದಿರುತ್ತೆ. ಇಟ್ ವಿಲ್ ನಾಟ್ ಕಂಪ್ಲೀಟ್ ಅ ಫುಲ್ ಆರ್ಬಿಟ್, ಅಂದರೆ ಇದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಆರ್ಬಿಟ್ ಅನ್ನು ಕಂಪ್ಲೀಟ್ ಮಾಡೋದಿಲ್ಲ. ಸೊ ಇದು ಪಾರ್ಷಿಯಲ್ ಆರ್ಬಿಟ್ ಅನ್ನು ಕಂಪ್ಲೀಟ್ ಮಾಡಿ ಎಸ್ಕೇಪ್ ಆಗ್ತಕ್ಕಂಥದ್ದನ್ನು ನಾವು ಈ ಒಂದು ಮೂನ್ನಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಪ್ರೀವಿಯಸ್ ಮೀನ್ ಮೋಷನ್ಸ್, ಅಂದರೆ ಇದಕ್ಕಿಂತ ಮುಂಚೆ ಈ ರೀತಿಯ ಮಿನಿ ಮೂನ್ಸ್ ಯಾವಾಗಾಗಿತ್ತು ಅಂತ ನಾವು ನೋಡೋದಾದ್ರೆ ಸೊ ದಿಸ್ ಇಸ್ ನಾಟ್ ದಿ ಫಸ್ಟ್ ಟೈಮ್. ಸೊ ಇವಾಗ ಏನಾಗ್ತಾ ಇದೆ, ಇದು ಮೊಟ್ಟ ಮೊದಲ ಬಾರಿಯ ಮಿನಿ ಮೂನ್ ಆಗಿರೋದಿಲ್ಲ. ಸೊ ವಿತ್ ಅದರ್ ಆಸ್ಟಿರಾಯ್ಡ್ ಸಚ್ ಆಸ್ 2022 NX1 ಅಂತ ಕರಿತೇವೆ. ಸೊ 2022ರಲ್ಲಿ NX1 ಎಂದು ಕರೀತಕ್ಕಂಥ ಇದೇ ರೀತಿಯ ವಿದ್ಯಮಾನ ಮುಂಚೆ ಕೂಡ ಆಗಿತ್ತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್, ಸೊ ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತ ನಾವು ನೋಡೋದಾದರೆ ಸೊ ಈ ಒಂದು ಅಪ್ರೋಚ್ ಏನಿದೆ ಇದರಿಂದ ನಿಯರ್ ಅರ್ತ್ ಆಬ್ಜೆಕ್ಟ್ಸ್, ಅಂದರೆ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಆ್ಯಂಡ್ ಇಂಟರಾಕ್ಷನ್ ವಿತ್ ಅವರ್ ಪ್ಲಾನೆಟ್ ಗ್ರಾವಿಟಿ, ಅಂದರೆ ಈ ಒಂದು ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಅಥವಾ ಭೂಮಿಗೆ ಹತ್ತಿರವಾಗಿರ್ತಕ್ಕಂಥ ವಸ್ತುಗಳು ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯೊಂದಿಗೆ ಯಾವ ರೀತಿ ವರ್ತಿಸುತ್ತವೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಇದನ್ನ ನಾವು ಒಂದು ಸದಾವಕಾಶವಾಗಿ ತೆಗೆದುಕೊಳ್ಳಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ಚಂದ್ರನ ಮೇಲೆ ಯಾವ ಸ್ಥಳದಲ್ಲಿ ಚೀನಾ ಅಂತಾರಾಷ್ಟ್ರೀಯ ಚಂದ್ರ ಸಂಶೋಧನಾ ಕೇಂದ್ರಕ್ಕಾಗಿ ಆರಂಭಿಕ ನೆಲೆಯನ್ನು ನಿರ್ಮಿಸಲು ಯೋಜಿಸುತ್ತಿದೆ? ಸೊ ಅಟ್ ವಿಚ್ ಲೊಕೇಶನ್ ಆನ್ ದ ಮೂನ್ ಈಸ್ ಚೈನಾ ಪ್ಲಾನಿಂಗ್ ಟು ಬಿಲ್ಡ್ ದಿ ಇನಿಷಿಯಲ್ ಬೇಸ್ ಫಾರ್ ದಿ ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೂನಾರ್ ಸೌತ್ ಪೋಲ್ ಅಥವಾ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸೊ ಈ ಚೀನಾದವರು ಸ್ಪೇಸ್ ಸ್ಟೇಷನ್
ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಮೊದಲ ಹಂತವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮೂನ್ ಬೇಸ್ ಅನ್ನ ನಾವು ಲೂನಾರ್ ಸೌತ್ ಪೋಲ್ ಬೈ 2035 2035 ವೇಳೆಗೆ ಸೊ ಈ ಒಂದು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಚಂದ್ರನ ನೆಲೆ ಅಥವಾ ಬೇಸ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಲೂನಾರ್ ರಿಸರ್ಚ್ ಸ್ಟೇಷನ್ ಅಂತ ಕರಿತೇವೆ, ಅಥವಾ ಅಂತಾರಾಷ್ಟ್ರೀಯ ಚಂದ್ರನ ಸಂಶೋಧನಾ ಕೇಂದ್ರವಾಗಿ ಇದನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ 2 ಫೇಸಸ್ಗಳಲ್ಲಿ ಡೆವಲಪ್ ಮಾಡ್ತಾರೆ. ಫೇಸ್ 1 ಮತ್ತೆ ಫೇಸ್ 2 ಆಗಿರುತ್ತೆ. ಫೇಸ್ 1 ಅಥವಾ ಹಂತ 1 ಬೇಸಿಕ್ ಲೂನಾರ್ ಔಟ್ ಪೋಸ್ಟ್ ಬೈ 2035 ಅಂದ್ರೆ 2025 ವೇಳೆಗೆ ಒಂದು ಹೊರಟಾಣೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಫೇಸ್ 2 ಅಲ್ಲಿ ಕಾಂಪ್ರಹೆನ್ಸಿವ್ ಲೂನಾರ್ ಸ್ಟೇಷನ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅನ್ನ 2050 ವೇಳೆಗೆ ಪೂರ್ಣಗೊಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಅಂದ್ರೆ ಆ ಬೇಸ್ ಅಲ್ಲಿ ಏನೇನ ಅವರು ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೋಲಾರ್ ರೇಡಿಯೋ ಐಸೋಟೋಪ್ಸ್ ಗಳಾಗಿರ್ಬೋದು, ಅದಾದ್ಮೇಲೆ ನ್ಯೂಕ್ಲಿಯರ್ ಜನರೇಟರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದರ ಉದ್ದೇಶ ಏನು ಅಂದ್ರೆ ಪವರ್ ಅಂದ್ರೆ ಆ ಒಂದು ಬೇಸ್ಗೆ ಒಂದು ವಿದ್ಯುತ್ ಶಕ್ತಿ ಬೇಕಾಗಿರುತ್ತೆ. ಆ ವಿದ್ಯುತ್ ಶಕ್ತಿಯನ್ನ ನೀಡುವ ಕಾರಣದಿಂದ ರೇಡಿಯೋ ಐಸೋಟೋಪ್ಸ್ ಆಗಿರ್ಬೋದು ಮತ್ತೆ ನ್ಯೂಕ್ಲಿಯರ್ ಜನರೇಟರ್ ಗಳನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಕಮ್ಯುನಿಕೇಶನ್ ಅಥವಾ ಸಂವಹನ ಕ್ರಿಯೆಯನ್ನ ನಡೆಸಲಿಕ್ಕೆ ಮೂನ್ ಅರ್ತ್ ಅಂಡ್ ಹೈ ಸ್ಪೀಡ್ ಲೂನಾರ್ ಸರ್ಫೇಸ್ ಕಮ್ಯುನಿಕೇಶನ್ ನೆಟ್ವರ್ಕ್ ಗಳನ್ನ ಸೊ ಸಂವಹನ ನಡೆಸುವ ಕಾರಣದಿಂದ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ಇವರು ತಮ್ಮ ಸೈಂಟಿಫಿಕ್ ರಿಸರ್ಚ್ ಕೇಪಬಿಲಿಟೀಸ್ ಏನಿರ್ತವೆ ಸೊ ಅದನ್ನ ಜಗತ್ತಿಗೆ ತೋರಿಸ್ತಕ್ಕಂಥ ಒಂದು ಕ್ರಮವಾಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಅವರು ಮಾರ್ಸ್ಗೆ ಈ ಒಂದು ಕ್ರೂಡ್ ಮಿಷನ್ ಅಂದ್ರೆ ಮಂಗಳ ಗ್ರಹಕ್ಕೆ ಈ ಒಂದು ಸಿಬ್ಬಂದಿಯನ್ನ ಕಳಿಸ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರಿಕರ್ಸರ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅಥವಾ ರಾಷ್ಟ್ರೀಯ ಇಂಜಿನಿಯರ್ಗಳ ದಿನ. ಸೊ ಈ ಒಂದು ದಿನವನ್ನ ನಾವು ಸರ್ ಎಂ ವಿಶ್ವೇಶ್ವರಯ್ಯರವರ ಬರ್ತ್ ಡೇ ಅಥವಾ ಜನ್ಮ ವಾರ್ಷಿಕೋತ್ಸವ ದಿನದಂದು ಆಚರಣೆ ಮಾಡ್ತೇವೆ. ಸೊ ಆ ಒಂದು ದಿನಾಂಕವನ್ನ ನಾವು ಸೆಪ್ಟೆಂಬರ್ 15 ಅಂತ ಕರಿತೇವೆ. ಸೊ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಭಾರತ ದೇಶ ನೋಡಿರ್ತಕ್ಕಂಥ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿರ್ತಾರೆ. ಸೊ ಈ ಒಂದು ದಿನದ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ ಸೊ ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮ ಭಾರತ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಸ್ಮರಿಸತಕ್ಕಂಥ ಒಂದು ದಿನವಾಗಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ಫಸ್ಟ್ ಈ ಒಂದು ದಿನವನ್ನ ಆಚರಣೆ ಮಾಡಿರ್ತಕ್ಕಂಥದ್ದು 1968 ಅಥವಾ 1968 ಆಚರಣೆ ಮಾಡಲಾಗಿರುತ್ತೆ. ಹಾಗಿದ್ರೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವರು ನಮ್ಮ ಭಾರತ ದೇಶದ ಒನ್ ಆಫ್ ದಿ ಮೋಸ್ಟ್ ಡಿಸ್ಟಿಂಗ್ವಿಶ್ಡ್ ಇಂಜಿನಿಯರ್ಸ್ ಮತ್ತೆ ಸ್ಟೇಟ್ಸ್ಮೆನ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಅರ್ಲಿ ಲೈಫ್ ಅನ್ನ ನಾವು ನೋಡೋದಾದ್ರೆ ಇವರ ಜನನ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 15 1861 ಸ್ವತಂತ್ರ ಪೂರ್ವ 1861 ಮುದ್ದೇನಹಳ್ಳಿ. ಸೊ ಅವಾಗ ಇದನ್ನ ನಾವು ಕಿಂಗ್ಡಮ್ ಆಫ್ ಮೈಸೂರು ಅಂತ ಕರೀತಾ ಇದ್ರು. ಸೊ ಆ ಸಮಯದಲ್ಲಿ ಇದ್ದಂತಹ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಚಲಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಈಗಲೂ ಕೂಡ ಆ ಊರನ್ನ ಮುದ್ದೇನಹಳ್ಳಿ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ತಮ್ಮ ಬ್ಯಾಚುಲರ್ ಡಿಗ್ರಿಯನ್ನ ಅಂದ್ರೆ BSc ಸೊ ಯೂನಿವರ್ಸಿಟಿ ಆಫ್ ಮೆಡ್ರಾಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವರು ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಅದನ್ನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆದಲ್ಲಿ ಅವರು ಸಿವಿಲ್ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅವರ ಕರಿಯರ್ ಮತ್ತೆ ವೃತ್ತಿಯನ್ನ ನಾವು ನೋಡೋದಾದ್ರೆ ಸೊ ಗೌರ್ಮೆಂಟ್ ಆಫ್ ಬಾಂಬೆಯಲ್ಲಿ ಅವರು ಹೈದರಾಬಾದ್ ಸ್ಟೇಟ್ ಗೌರ್ಮೆಂಟ್ ಆಫ್ ಬಾಂಬೆಯಲ್ಲಿ ಅವರು ತಮ್ಮ ಕೆರಿಯರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇವರು ಹೈದರಾಬಾದ್ ಸ್ಟೇಟ್ ಅಲ್ಲೂ ಕೂಡ ತಮ್ಮ ವೃತ್ತಿಯನ್ನ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಿ ಸರ್ವ್ಡ್ ಆಸ್ 19th ದಿವಾನ್ ಆಫ್ ಮೈಸೂರು ಫ್ರಮ್ 1912 to 1918. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಇವರು ಮೈಸೂರಿನ ದಿವಾನರಾಗಿ ಅಂದ್ರೆ 19ನೇ ದಿವಾನರಾಗಿ 1912ರಿಂದ 1918 ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಮೇಜರ್ ಕಾಂಟ್ರಿಬ್ಯೂಷನ್ಸ್ ನಾವು ಮರೆಯಲು ಸಾಧ್ಯವೇ ಇಲ್ಲದಂತ KRS ಅಂತ ನಾವೇನು ಹೇಳ್ತೀವಿ, ಕೃಷ್ಣ ರಾಜಸಾಗರ. ಸೊ ಇದು ಡ್ಯಾಮ್ ಡಿಸೈನ್ಡ್ ಅಂಡ್ ಸೂಪರ್ವೈಸ್. ಸೊ ಇದರ ವಿನ್ಯಾಸ ಆಗಿರ್ಬೋದು ಅಥವಾ ಅದರ ಮೇಲ್ವಿಚಾರಣೆ ಆಗಿರ್ಬೋದು. ಸೊ ಇದನ್ನ ಮಾಡಿರ್ತಕ್ಕಂಥವ್ರು ಸರ್ ಎಂ ವಿಶ್ವೇಶ್ವರಯ್ಯನ ಆಗಿರ್ತಾರೆ. ಸೊ ಇದು ಮಂಡ್ಯದಲ್ಲಿ
ವಿಚ್ ಟ್ರಾನ್ಸ್ಫಾರ್ಮ್ ಬ್ಯಾರನ್ ಲ್ಯಾಂಡ್ಸ್ ಇಂಟು ಫರ್ಟೈಲ್ ಅಗ್ರಿಕಲ್ಚರ್ ಫೀಲ್ಡ್ಸ್ ಅಂಡ್ ಡ್ರಿಂಕಿಂಗ್ ವಾಟರ್ ಟು ಸೆವರಲ್ ಸಿಟೀಸ್. ಅಂದರೆ ಈ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಿರುವ ಕಾರಣದಿಂದ ಸೊ ಅನೇಕ ಎಕರೆಗಟ್ಟಲೆ ಈ ಬರಡು ಭೂಮಿಯನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಮತ್ತು ಅನೇಕ ನಗರಗಳಿಗೆ ಒಂದು ಕುಡಿಯುವ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನಿರುತ್ತೆ ಸೊ ಅದನ್ನು ನೀಡಿರ್ತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಫ್ಲಡ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನು ಕೂಡ ಡೆವಲಪ್ ಮಾಡ್ತಾರೆ. ಅಂದರೆ ಪ್ರವಾಹ ಸಂರಕ್ಷಣಾ ವ್ಯವಸ್ಥೆಯನ್ನು ಕೂಡ ಇವರು ಡೆವಲಪ್ ಮಾಡ್ತಾರೆ. ಎಲ್ಲಿ ಡೆವಲಪ್ ಮಾಡ್ತಾರೆ ಅಂದರೆ ಸೊ ಹೈದರಾಬಾದ್ ಸಿಟಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ನಮ್ಮ ಭಾರತ ದೇಶದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಅಂಡ್ ಎಜುಕೇಷನ್, ಕೈಗಾರೀಕರಣ ಮತ್ತು ಶಿಕ್ಷಣಕ್ಕೂ ಕೂಡ ಇವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಸೊ ಇವರು ಎಸ್ಟಾಬ್ಲಿಷಿಂಗ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ನಮ್ಮ ಭಾರತ ದೇಶದಲ್ಲಿ ಇಂಜಿನಿಯರಿಂಗ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಮತ್ತು ಹಾನರ್ಸ್ ಅನ್ನು ನಾವು ನೋಡೋದಾದ್ರೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ಇಂಡಿಯನ್ ಎಂಪೈರ್ ಬೈ ಬ್ರಿಟಿಷ್ ಗವರ್ನಮೆಂಟ್, ಅಂದರೆ ಆಗಿನ ಸಮಯದಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಅಂತಕ್ಕಂಥ ಒಂದು ಗೌರವವನ್ನು ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಭಾರತ ದೇಶದ ಒಂದು ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಆಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನ 1955ರಲ್ಲಿ ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಲೆಗೆಸಿಯನ್ನ ಅಥವಾ ಇವರ ಪರಂಪರೆಯನ್ನ ನಾವು ನೋಡೋದಾದ್ರೆ ಸೊ ಇವರನ್ನ ನಾವು ಮೇಕರ್ ಆಫ್ ಮಾಡರ್ನ್ ಮೈಸೂರು ಅಂತ ಕರಿತೇವೆ. ಅಂದ್ರೆ ಆಧುನಿಕ ಮೈಸೂರಿನ ಮೇಕರ್ ಅಂತ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈಸ್ ಫಸ್ಟ್ ಬರ್ತ್ಡೇ ಸೆಪ್ಟೆಂಬರ್ 15 ಈಸ್ ಸೆಲೆಬ್ರೇಟೆಡ್ ಆಸ್ ಇಂಜಿನಿಯರ್ಸ್ ಡೇ ಇನ್ ಇಂಡಿಯಾ, ಶ್ರೀಲಂಕಾ ಅಂಡ್ ತಾಂಜೇನಿಯಾ. ಸೊ ಇವರ ಬರ್ತ್ಡೇ ಏನಿರುತ್ತೆ ಸೊ ಇದನ್ನ ಇಂಜಿನಿಯರ್ಸ್ ಡೇ ಆಗಿ ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲ ಶ್ರೀಲಂಕಾದಲ್ಲೂ ಮತ್ತು ತಾಂಜೇನಿಯಾದಲ್ಲೂ ಸೊ ಈ ಒಂದು ಆಚರಣೆಯನ್ನ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದಿ ಡಿಸ್ಕಷನ್. ಸೊ ಈಗ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 746 ಅಲ್ಲಿ ಇದ್ದೀವಿ. ಸೊ ವಿಡಿಯೋನ ನೀವು ಪಾಸ್ ಮಾಡಿ ಈ ಪ್ರಶ್ನೆಗಳನ್ನು ಓದಿ ಸೊ ಉತ್ತರಗಳನ್ನು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.